ಡಿ.ಕೆ. ಸುರೇಶ್ ಆಗಿದ್ನಲ್ಲ, ಏನಾರ ಮಾಡಿದ್ನ ನಮ್ಮ ತಾಲೂಕ್ಗೆ? ಅವತ್ತು ಅಮಾಸೆಗೋ ಹುಣ್ಮೆಗೋ ಬರ್ತಾರೆ. ಡಿ.ಕೆ. ಸುರೇಶ್ ಅವರನ್ನ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ರಾಜಕೀಯ ಅವ್ರು ಯಾರು ಸರಿ ಇಲ್ಲ ಅನ್ಬೇಕಾಯ್ತದೆ ಅಷ್ಟೇ. ಕಾಂಗ್ರೆಸ್ನವ್ರು 50 ವರ್ಷ ಆಳಿದ್ರು, ಯಾವ್ದಾರ ಒಂದ್ ನೆಲೆ ಮಾಡಿದಾರೆ. ಈಗ 2,000 ರೂಪಾಯಿ ಒಂದ್ ಕುಂಟೆಗೆ ಜಮೀನ್ ಕೊಟ್ಟ ಮೋದಿ, 1 ರೂಪಾಯಿ ಕೊಟ್ಟಿದ್ದಾರೆ ಇವ್ರು ಕಾಂಗ್ರೆಸ್ನವರು. ಇವರು ಬಲ್ತ್ ಕೇಳಿ ಕೊಡೋದು, ಎಡತ್ ಕೇಳಿ ತಿತ್ಕೋತಾ ಇರೋದು. ಬಿಜೆಪಿಯಿಂದ ಕೆಲಸ ಬೇಜಾನಾಗದೆ. ಯಾವುದೇ ಕಾರಣಗಳಲ್ಲಿ ಬಿಜೆಪಿ ದಳ ಒಂದಾಗಲ್ಲ. ಇವತ್ತು ನಮಗೆ 99% ಜನಗಳಿಗೆ ನಮ್ಮ ಗ್ಯಾರಂಟಿಗಳು ತಲುಪಿದ್ದಾವೆ. ಏನ್ ಗ್ಯಾರಂಟಿ ಮಾಡಿದಾರೆ? ನಮ್ಮ ಕೊಟ್ಬಿಟ್ಟು ನಮ್ಮ ತಾವೇ ಕಿತ್ಕೋತಾ ಬಿದ್ದವ್ರು ಅವರು. ಬರೀ ಹೆಂಗ್ಸ್ರಿ ಹಾಕಿದ್ರೆ ಗಣಸರೆಲ್ಲ ಹೋದ್ರು, ತಲೆ ಮೇಲೆ ಬಟ್ಟೆ ಹಾಕೊಂಡ್ ಕೂತ್ಕೋದು. ಅವರು ಫ್ರೀ ಕೊಟ್ಟವರಲ್ಲ, ಯಾರ ಅಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ. ಎಸ್ ವೀಕ್ಷಕರೇ, ಸಿ.ಪಿ. ಯೋಗೇಶ್ವರ ಅವರ ಊರು ಚಕ್ಕೆರೆ ಗ್ರಾಮದಲ್ಲಿದ್ದೀವಿ. ಒಂದಷ್ಟು ಜನ ಮತದಾರರಿದ್ದಾರೆ. ಸರ್ ನಮಸ್ತೆ, ನಿಮ್ಮ ಹೆಸರು? ನಮ್ಮ ಹೆಸರು ಮರಿಚಯ ಅಂತ. ಮರಿಚಯ ಅವರ ಏನಿದೆ ಲೋಕಸಭೆ ಲೆಕ್ಕಾಚಾರ ಸರ್? ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ಗ್ರಾಮದ ಲೋಕಸಭೆ ಈ ವರ್ಷದಲ್ಲಿ ಬಿಜೆಪಿ ಪಕ್ಕ ಬರುತ್ತೆ. ಲೋಕಸಭೆಯಲ್ಲಿ ಕಾಂಗ್ರೆಸ್ ಯಾವುದೇ ಕಾರಣಕ್ಕೂ ಬರಲ್ಲ. ಆದರೆ ಮೋದಿ ಹವಾ ಜಾಸ್ತಿ ಇದೆ ಸರ್. ಈಗ ರಾಮ ಮಂದಿರ ಆದ್ಮೇಲೆ ಹವಾ ಜಾಸ್ತಿ ಆಯ್ತಾ? ಮೊದಲಿಂದ ಆಯ್ತಾ? ಇಲ್ಲ, ಮೊದಲಿಂದ ಇದೆ. ಅವ್ರು ಯಾವಾಗ ಇದಕ್ಕೆ ಜಮ್ಮು ಕಾಶ್ಮೀರ ಮತ್ತು ಅಯೋಧ್ಯೆ ಡಿಸೈಡ್ ಮಾಡಿ ರಾಮ ಮಂದಿರ ಕಟ್ಟಿದ್ರು, ಅವಾಗಿಂದ ಜನಗಳಿಗೆ ಅವರ ಹೆಸರು ಅಚ್ಚಳಿಯದೆ ಉಳಿದಿದೆ. ಅವರು ಇಷ್ಟೆಲ್ಲ ಇದ್ರು ರಾಜ್ಯದಲ್ಲಿ ಮಾತ್ರ ಈ ಸಲ ಜನ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಗೆಲ್ಲಿಸ್ಬಿಟ್ರು. ಅಂದರೆ ಅವರು ಒಂದು 5 ಬೇಡಿಕೆಗಳು ಈಡೇರಿಸ್ಬಿಟ್ರು, ಅದನ್ನ ಜನ ಮಂಕಾಗ್ಬಿಟ್ರು. ಈ ಸರಿ ಕಾಂಗ್ರೆಸ್ ರಾಜ್ಯದಲ್ಲಂತೂ ಗ್ಯಾರಂಟಿ ಬರಲ್ಲ. 2019 ಲೋಕಸಭೆಯಲ್ಲಿ ಇಡೀ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ ಗೆದ್ದಿದ್ದು ಡಿ.ಕೆ. ಸುರೇಶ್ ಒಬ್ಬರೇ. ನಿಮ್ಮ ಸಂಸದರೇ, ಅವ್ರು ನಿಮ್ಮ ಕ್ಷೇತ್ರ ಸಂಸದರೇ. ಆದ್ರೂ ಅವರು ಈ ಸಲ ಗೆಲ್ತಾರೆ ಅಂತ ಅನ್ಸಲ್ಲ? ಈ ಸರಿ ಡೌಟ್ ಇದೆ ಸರ್. ಈ ಸರಿ ಪಕ್ಕ ಯಾಕೆ ಅಂತಂದರೆ ಈ ಸರಿ ಹವಾ ಆ ಥರ ಇದೆ. ಬಿಜೆಪಿ ಮೇನ್ ಇಂಪಾರ್ಟೆಂಟ್ ಈ ಸರಿ. ಎಲ್ಲೇ ಹೋಗಿ ಯಾರೇ ವಿಚಾರಿಸಿದ್ರು ಆ ಥರ. ಈಗ ಜನಗಳಿಗೆ ಈಗ ಭಾಗ್ಯಗಳು ಅದೇನು ಮಾಡಿದ್ದಾರೆ, ಹೆಂಗಸುಗಳಿಗೆ ಫ್ರೀ ಮಾಡಿಬಿಟ್ಟು ನಮ್ಮಂತ್ರ ಹೋಗೋರಿಗೆ ತುಂಬ ಕಷ್ಟ ಆಗ್ಬಿಟ್ಟಿದೆ, ಗೊತ್ತಾ? ನಾವು ಕೈ ಇಲ್ಲ ಕಾಲಿಲ್ಲ ಅಂತ ನೋಡಲ್ಲ, ಅವ್ರು ಬೇಕು, ಮೇಯ್ನ್ ಅವ್ರಿಗೆ ಬೇಕಾಗಿದೆ. ಅದು ನಮ್ಗೆ ಅರ್ಧ ಬೇಜಾರಾಗ್ಬಿಟ್ಟಿದೆ, ಗೊತ್ತಾ? ಓಟ್ ಹಾಕಕ್ಕೆಲ್ಲ ಬೇಕು, ಫ್ರೀ ಆಗಿ ಇಲ್ಲ, ಅವ್ರೊಬ್ಬರೇ ಹಾಕಿರೋದು, ನಾವೇನು ಹಾಕಿಲ್ಲ ಅವ್ರಿಗೆ. ಕಾಂಗ್ರೆಸ್ನವ್ರಿಗೆ ಏನು ನಾವು ಹಾಕಿಲ್ಲ. ಕಾಂಗ್ರೆಸ್ನಲ್ಲಿ ಕಾಂಗ್ರೆಸ್ನವ್ರಿಗೆ ಏನು ಅವ್ರಿಗೆ ಮಾತ್ರ ಹಾಕಿರೋದು. ನಾವು ಗಂಡಸರು ಯಾರು ಹಾಕಿಲ್ಲ, ಅದಕ್ಕೆ ಅವ್ರು ಗೆದ್ದುಬಿಟ್ರು. 138 ಸೀಟು. ಈಗ ಒಂದ್ ಕಡೆ ಬಿಜೆಪಿ JDS ಮೈತ್ರಿ ರಾಜ್ಯದಲ್ಲಿ ಸಿ.ಪಿ. ಯೋಗೇಶ್ವರ ಅವ್ರ ಹೆಸರು ಬರುತ್ತೆ, ಡಾಕ್ಟರ್ ಮಂಜುನಾಥ್ ಅವ್ರ ಹೆಸರು, ದೇವೇಗೌಡರ ಹಳ್ಳಿಯ ಜಯದೇವ ಹಾಸ್ಪಿಟ್ಲು ಅವ್ರ ಹೆಸರು ಬರುತ್ತೆ. ಯಾರೇ ನಿಂತರೂ ಮಂಜುನಾಥ್ ಅಂತಂದರೆ ನಮಗೆ ಜಾಸ್ತಿ ಅವ್ರದ್ದು ಪಬ್ಲಿಕ್ ಇಲ್ಲ. ನಮ್ಗೆ ಬೇಕಾದ್ರೆ ಮೇಯ್ನು ನಮ್ಮೂರಿನ ಸಿ.ಪಿ. ಯೋಗೇಶ್ವರ ಅವ್ರು ಬಂದರೆ ಅದು ಪಕ್ಕ ಗ್ಯಾರಂಟಿ. ಊರಲ್ಲಿ ಹೆಂಗಿರ್ತಾರೆ ಅವರು ಮಾಮೂಲಿ ಇದೇ ಥರ ಬರ್ತಾರೆ, ಸೋಸೆ ಎಲ್ಲರೂ ಜಾಲಿಯಾಗಿ ಮಾತಾಡ್ತಾರೆ, ಸೆಕೆಂಡ್ ತಗೋತಾರೆ, ಹೋಯ್ತಾರೆ ಅಷ್ಟೇ. ಆದರೂ ಇವರು ಜನ ಮಾತ್ರ ಚುನಾವಣೆ ಸೋಸ್ತಾರೆ ಈ ಸರಿ. ಯಾವುದೇ ಕಾರಣಕ್ಕೂ ಇಲ್ಲ ಸರ್ ವ್ಯತ್ಯಾಸ. ಕುಮಾರಸ್ವಾಮಿಗೆ ಅವರೊಬ್ಬರು ಮಾಜಿ ಪ್ರಧಾನಿ ಮಗ ಅಂದ್ಬಿಟ್ಟು ಅವ್ರಿಗೆ ಹೆಲ್ಪ್ ಮಾಡಿದ್ರೆ ವಿನಃ ಇದು ಯೋಗೇಶ್ವರ ನೀರಾವರಿ ತಂದರೆ ಯೋಗೇಶ್ವರು ನೀರೇ ಈ ಥರ ಈ ಬೇಸಿಗೆಯಲ್ಲಿ ಇನ್ನೂ ಎಷ್ಟು ಕಷ್ಟ ಬೀಳಬೇಕಾಗಿತ್ತು. ಸರಿ ಅಂದ್ಬಿಟ್ಟು ಅವರು ಬಿಟ್ಬಿಟ್ಟು ಒಬ್ಬ ಮಾಜಿ ಪ್ರಧಾನಿ ಮಗ ಅಂದ್ಬಿಟ್ಟು ಜನ ಸ್ವಲ್ಪ ಅವ್ರ ಕಡೆ ವಾಲಿದ್ರು. ಈ ಸರಿ ಅವರೇ ನಿಂತರು ಬರಲ್ಲ, ಒಟ್ಟಿನಲ್ಲಿ ಇವ್ರಿಗಂತೂ ಪಕ್ಕ 2 ಸಾರಿ ಅವರಿಬ್ಬರೇ ಸ್ನೇಹಿತರಾಗ್ಬಿಟ್ಟವ್ರಿಗೆ. ಚೆನ್ನಾಗಿರಲಿ, ಸಂತೋಷ. ಇರೋರು ಬೇಕಾಗಿರೋದೆ ಅದು. ಒಕ್ಕಲರು ಜೊತೆಯಲ್ಲಿ ಚೆನ್ನಾಗಿರಲಿ. ಯಾವುದೋ ಒಂದು ಟೈಮ್ ಜಿದ್ದಾಜಿದ್ದಿ ಇತ್ತು, ಇವಾಗ ಚೆನ್ನಾಗಿದ್ರೆ ನಮ್ಗೆ ಅಷ್ಟೇ ಸಂತೋಷ. ಹೌದು, ನೀರು ಕುಡಿದ್ರು ಸಂತೋಷ. ದೇಶ ಅಂತ ಬಂದಾಗ ನೀವು ಪ್ರಧಾನಿ ನರೇಂದ್ರ ಮೋದಿ ಅಂತಿದ್ದೀರೋ ಅಥವಾ ಬೆಂಗಳೂರು ಗ್ರಾಮಾಂತರ ಅಂದಾಗ ನಿಜಕ್ಕೂ ಬಿಜೆಪಿ ಅಂತಿದ್ದೀರೋ? ನಮಗೆ ದೇಶ ಅಂತ ಬಂದರೆ ನರೇಂದ್ರ ಮೋದಿ ನಂಬರ್ 1. ಕಾಂಗ್ರೆಸ್ ಆಗಿ ಏನು ಮಾಡಿಲ್ಲ ಕೇಂದ್ರ ಸರ್ಕಾರದಲ್ಲಿ ಇಷ್ಟು ವರ್ಷ ಬಂದು. ಅವರು 60 ವರ್ಷ ಆಡಳಿತ ಮಾಡಿ ಏನು ಮಾಡಿದ್ದಾರೆ ಸರ್? ಅಯೋಧ್ಯೆದೊಂದು ಡಿಸೈಡ್ ಮಾಡೋಕ್ಕಾಗಿಲ್ವಲ್ಲ, ಜಮ್ಮು ಕಾಶ್ಮೀರದೊಂದು ವ್ಯವಹಾರ ಮಾಡೋಕ್ಕಾಗಿಲ್ವಲ್ಲ. ಮತ್ತು ಎಷ್ಟು ಯುದ್ಧ ನಡೆಯೋದು ನಮ್ಮ ಇಂಡಿಯಾಕ್ಕೂ ಇವ್ರದ್ದು ಪಾಕಿಸ್ತಾನಕ್ಕೂ. ಕಾಂಗ್ರೆಸ್ ಅವ್ರು ಅಂತಾರಪ್ಪ, ನಾವು ದೇವಸ್ಥಾನ ಕಟ್ಟಿಸ್ಕೊಂಡು ಕೂತಿರೋ, ಇಡೀ ದೇಶದಲ್ಲಿ ಆಸ್ಪತ್ರೆ ಕಟ್ಟಿಸ್ತವ್ರು ಯಾರು, ಅಣೆಕಟ್ಟುಗಳು ಕಟ್ಟಿಸ್ತವ್ರು ಯಾರು? ನಾವು ಇದು ಎಲ್ಲರ ಬಾಯಲ್ಲಿ ಅಂತ ನೆಲ್ಕೋವಂಥ ಇದಲ್ಲ. ಎಷ್ಟೋ ಒಂದು 5 ಕೋಟಿ 10 ಕೋಟಿ ಸಾಂಕ್ಷನ್ ಮಾಡ್ಬಿಟ್ಟು 5 ಕೋಟಿ 10 ಕೋಟಿ ಸಾಂಕ್ಷನ್ ಆದರೆ 5 ಕೋಟಿ ಕಳಿಸ್ತೀರ, ಕಳಪೆ ಕಾಮಗಾರಿಯಾಗಿ 6 ತಿಂಗಳಿಗೆ ಬಿದೋಯ್ತವೆ. ಆ ಥರ ನೀವು ಮಾಡಿದ್ದೀರಾ? ನೀವು ಹೇಳ್ತಿರೋದು ರಾಮ ಮಂದಿರ ಒಂದೇ ಅಲ್ಲ, ಇಡೀ ದೇಶದ ಭದ್ರತೆ ಅಂತ. ಭದ್ರತೆಗೋಸ್ಕರ ಅವ್ರು ಬೇಕೇ ಬೇಕು. ನಮ್ಮ ಗ್ರಾಮಾಂತರ ಜಿಲ್ಲೆಲೂ ಅಷ್ಟೇ ಬಿಜೆಪಿ ಬಂದೇ ಬರುತ್ತೆ. ಸಿ.ಪಿ. ಯೋಗೇಶ್ವರ ಪಕ್ಕ. ಅಲ್ಲ, ಹೆಂಗ್ಸ್ರೇ ಓಟ್ ಹಾಕ್ತಾರೋ ಗಣಸರು ಹಾಕ್ಲಿವ? ಹಂಗಲ್ಲ, ಬರೀ ಹೆಂಗ್ಸ್ರೇ ಹಾಕಿದ್ರೆ ಗಣಸರೆಲ್ಲ ಹೋದ್ರು, ತಲೆ ಮೇಲೆ ಬಟ್ಟೆ ಹಾಕೊಂಡ್ ಕೂತ್ಕೋದು ಗಣಸರು. ಹಂಗಲ್ಲ, ನಾನು ಹೇಳೋದು ತಲೆ ಮೇಲೆ ಬಟ್ಟೆ ಹಾಕೊಂಡು ಗಣಸರು ಕುಂತ್ಕೊಂಡದ್ದು. ಹೆಂಗ್ಸ್ರಿಗೆ ಫ್ರೀ, ಗಣಸರಿಗೆ ಫ್ರೀ ಮಾಡ್ಬೇಕಿತ್ತು. ಒಂದು ಮುತುಕರಿಗೆ ಮೋಟ್ರಿಗೆ 60 ವರ್ಷದಿಂದ ಈಚೆಗೆ. ಹಂಗಲ್ಲ, 60 ವರ್ಷದಿಂದ ಇವರು ಕಾಂಗ್ರೆಸ್ನವ್ರು 50 ವರ್ಷ ಆಳಿದ್ರು. ಏನಾರ ಮಾಡಿದ್ದಾರೆ? ಎಲ್ಲಾರ ಒಂದು ಎಲ್ಲಾರ ಒಂದು ಯಾವ್ದಾರ ಒಂದು ನೆಲೆ ಮಾಡಿದ್ದಾರೆ. ಅಂಥದ್ದು ನೀರಾವರಿ ಹಂಗೆ ತಂದು ಮಾಡಿಕೊಟ್ಟ ಇವನು ಯೋಗೇಶ್ವರು. ಈಗ 2,000 ರೂಪಾಯಿ ಒಂದು ಕುಂಟೆಗೆ ಜಮೀನು ಕೊಟ್ಟ ಮೋದಿ,
ಇವ್ರು ಯಾರು ಕೊಟ್ಟಿದ್ದಾರೆ? ಕಾಂಗ್ರೆಸ್ನವರು 50 ವರ್ಷದಿಂದ ಕೊಟ್ಟಿದ್ದಾರೆ. 1 ರೂಪಾಯಿ ಕೊಟ್ಟಿದ್ದಾರೆ ಇವ್ರು ಕಾಂಗ್ರೆಸ್ನವರು. ಇವರು ಬಲ್ತ್ ಕೈಯಲ್ಲಿ ಕೊಡೋದು, ಎಡದ ಕೈಯಲ್ಲಿ ತಿತ್ಕೋತಾ ಇರೋದು. ಈಗ ಇವನು DK ಸೂರಿ ಆಗಿದ್ನಲ್ಲ, ಏನಾರ ಮಾಡಿದ್ನೆ ನಮ್ಮ ತಾಲೂಕಿಗೆ? ಅಲ್ಲಲ್ಲ, ನಾವು ಹೇಳ್ತಾ ಇರೋದಲ್ಲ, ಹೇಳೋದು ಹಂಗೆ. ಏನಾರ ಮಾಡಿದ್ದಾನೆ? ಎಲ್ಲಿ ಮಾಡಿದಾರೋ ತೋರಿ, ಅದೇನು ಮಾಡಿದಾರೋ? ಎಲ್ಲ ಬಂದು ಯಾವತ್ತು ಅಮಾಸೆಗೋ ಉಣ್ಮೆಗೋ ಬರ್ತಾರೆ. ಲೆಕ್ಕ ಹಾಕೊಳ್ಳಿ. ಅಂತೆ ಅವರೇ. ಈಗ ಯಾಕೆ ಫ್ರೀ ಮಾಡಿಬಿಟ್ರಲ್ಲ, ಕರೆಂಟ್ ಬಿಲ್ಲು ಫ್ರೀ, ಇದು ಬಸ್ಸು ಫ್ರೀ, ಏನೇನು ಹೇಳಿದ್ರಲ್ಲ. ಇನ್ನೇನು ಸುರೇಶ್ ಅಂದರೆ ಈಗ ನೋಡಿ, ಇಟ್ಟಿಕ್ತವನಿಗೆ ಮಾಡಬೇಕು. ಇಟ್ಟಿಕ್ತೋದವನಿಗೆ ಎಲ್ಲೋ ಬಂದವನಿಗೆ ಇಟ್ಟಿಕ್ತೋಗ್ದವನಿಗೆ ಮಾಡಿದ್ರೆ ಬಸ್ ಸ್ಟ್ಯಾಂಡು, ನಮ್ಮ ಚಂಪಣ್ಣ ಬಸ್ ಸ್ಟ್ಯಾಂಡ್ ಹಾಳಾಗೋಯ್ತು. ನಮ್ಮ ಚಂಪಣ್ಣ ತಾಲೂಕಲ್ಲಿ ಹಳೆ ಬಸ್ ಸ್ಟ್ಯಾಂಡು ಸಾಮಾನು ತಗೊಂಡು ಅಲ್ಲೇ ಅರ್ಗೆಲೆ ಸಾಮಾನು ತಗೊಂಡು ಹೋಗೋರು, ಅಂಗಡಿ ಆಗೋ ಎಲ್ಲ ಅಂಥದ್ದು ಇಡೀ ನಮ್ಮ ಈಗ 10 ವರ್ಷದಿಂದ ಹಾಳು ಮಾಡಿ ಕುಂಡಿಸ್ಬಿಟ್ಕೊಂತವ್ರೆ. ಹಾಂ, ಬಸ್ ಸ್ಟ್ಯಾಂಡ್ ನೋಡಿ, ಅದೊಂದು ಬಸ್ ಸ್ಟ್ಯಾಂಡು ಜನಗಳಿಗೆ ಬಡವ್ರ ಬಗ್ರಿಗೆಲ್ಲ ಅನುಕೂಲ ಆಗೋದು. 100 ಅಂಗಡಿ ಆಗುವ ಅಲ್ಲಿ. ಈಗ ಅದೆಲ್ಲ ಹಾಳು ಮಾಡಿದ್ರು. ನಮ್ಮ ಚಂಪಣ್ಣ ತಾಲೂಕಲ್ಲಿ ಎಲ್ಲಾರ ಒಂದು ದೇವಸ್ಥಾನ ಕಟ್ಟಿದ್ದಾರೆ, ಎಲ್ಲಾರ ಕಟ್ಟಿದ್ದಾರೆ. ಅವ್ರು ಯಾರ ತಮಗೆ ಏನೇನೋ ಹೇಳ್ತಾರೆ ಅವಕ್ಕೆಲ್ಲ ಹೇಳ್ಕೊಂಡ್ರೆ ನಾಚಿಕೆ ಆಯ್ತದೆ. ಈಗ ಏನಂದ್ರೆ ಈ ರಾಜಕೀಯವ್ರು ಯಾರೂ ಸರಿ ಇಲ್ಲ ಅನ್ಬೇಕಾಯ್ತದೆ ಅಷ್ಟೇ. ವೀಕ್ಷಕರೇ, CP ಯೋಗೇಶ್ವರ್ ಅವರ ಊರಲ್ಲಿ ಮತದಾರರೊಬ್ಬರು ಸಿಕ್ಕಿದ್ದಾರೆ, ಪುಟ್ಟಸ್ವಾಮಿ ಅವರು. ಅವ್ರನ್ನೇ ಕೇಳೋಣ. ಸರ್ ನಮಸ್ತೆ, ಏನಿದೆ ಲೋಕಸಭೆ ಲೆಕ್ಕಾಚಾರ? ಲೋಕಸಭೆ ಲೆಕ್ಕಾಚಾರ ಈ ಸಾರಿ ಮೋದಿಯವ್ರನ್ನ ಬೆಂಬಲ ಮಾಡ್ತಾರೆ ಜನ ದೇಶದಲ್ಲಿ ತುಂಬ. ಇಲ್ಲಿ ಕರ್ನಾಟಕದಲ್ಲಿ ಏನಿದೆ ನಿಮ್ಮ ಕ್ಷೇತ್ರ ಬೆಂಗಳೂರು ಗ್ರಾಮಾಂತರ ಲಾಸ್ಟ್ 2 ಸಾರಿ DK ಸುರೇಶ್ ಅವ್ರು ಗೆದ್ದಿದ್ರು. ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲಿಲ್ಲ. ಏನೇ ಕಾಮಗಾರಿಕೆ ನಮ್ಮ ಚಕ್ಕೆರೆನಲ್ಲೇ ಆಗಲಿ, ನಮ್ಮ ಚನ್ನಪಟ್ಟಣದಲ್ಲೇ ಆಗಲಿ, ಅವ್ರ ಕ್ಷೇತ್ರ ನೋಡ್ಕೊಂಡಿರಬೇಕು ಅಷ್ಟೇ. ನಮ್ಮಲ್ಲಿ ಏನೂ ಆಗಲಿಲ್ಲ. ಹೀಗಾಗಿ ಅವ್ರಿಗೆ ಈ ಸಾರಿ ಗೆಲುವು ಅಷ್ಟು ಸುಲಭ ಅಲ್ಲ. ಯಾರೇ ಕ್ಯಾಂಡಿಡೇಟ್ ಆದರೂ ಜನ BJP ಮತ್ತು ಇವ್ರನ್ನ ಬೆಂಬಲಿಸ್ತಾರೆ, ಮೋದಿಯವರ ರಾಮ ಮಂದಿರ ಮತ್ತು ಅವರ ಅಭಿವೃದ್ಧಿ ಕಾರ್ಯ, ದೇಶದ ಐಕ್ಯತೆ, ದೇಶದ ಧಕ್ಕೆಗೆ ಯಾವಾಗೂ ಹಿತ ಬರ್ದಂಗೆ ನಡ್ಕೊಂಡಿರ್ತಕ್ಕಂಥದ್ದು. ಅವರು ಭ್ರಷ್ಟಾಚಾರ ಮುಕ್ತ ಭಾರತ ನಿರ್ಮಾಣ ಮಾಡಿರೋದ್ರಿಂದ ಅವ್ರಿಗೆ ಗೆಲುವು ಜನ ತುಂಬ ಅವಕಾಶನ ಮಾಡಿಕೊಡ್ತಾರೆ ಅಂತ ಕಾಣಿಸ್ತದೆ ಈ ಸಾರಿ. ಓಕೆ, ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ, ವಿಧಾನಸಭಾ ಚುನಾವಣೆ ಒಳ್ಳೆ ಪ್ರಚಂಡ ಗೆಲುವು. ನಿಮ್ಮ ಸಂಸದರು ಈಗ ಅಂದರೆ ನಿಮ್ಮ ಸಂಸದರು ಅಂದರೆ ಬೆಂಗಳೂರು ಗ್ರಾಮಾಂತರ ಸಂಸದರು DK ಸುರೇಶ್ ಅವರು ಇದ್ದಾರೆ. ಇಷ್ಟೆಲ್ಲ ಆದರೂ ಕೂಡ ಯಾಕೆ ಒಂಥರ ಆಡಳಿತ ವಿರೋಧಿ ಅಲೆ ಇದೆ ಅಂತ ಅನಿಸುತ್ತೆ? ಆ ಗ್ಯಾರಂಟಿ ಯಾವುದು ಗ್ಯಾರಂಟಿ ಅಂತ ಅಂದರೆ ಅದು ಜನಗಳ ಟ್ಯಾಕ್ಸ್ ಮತ್ತೆ ಜನಗಳಿಗೆ ಹೋಗೋದು. ಯಾರೋ ಒಬ್ಬ ಸಾಹುಕಾರ ಕೊಡ್ತಾನೆ, ತಗೊಂಡು ಬಡವ್ರಿಗೆ ಅಂತಾರೆ. ಇವರಿಂದ ಏನು ಕೊಡಲ್ವಲ್ಲ ಇವರು. ಇರೋದು ಇಂಪ್ರೂವ್ಮೆಂಟ್ ಮಾಡಬೇಕು. ಸುಮ್ಮನೆ ಈ ಫ್ರೀ ಬಸ್ಸು ಏನಕ್ಕೆ ಮಾಡಬೇಕು? ಸುಮ್ಮನೆ ಫ್ರೀ ಕರೆಂಟು ಯಾತಕ್ಕೆ ಮಾಡಬೇಕು? ಸುಮ್ಮನೆ ಇವೆಲ್ಲ ವೇಸ್ಟ್ ಅಲ್ಲ. ಸುಮ್ಮನೆ 2,000 ಯಾಕೆ ವೇಸ್ಟ್ ಮಾಡಬೇಕು? ಅಟ್ಲೀಸ್ಟು ವಯಸ್ಸಾದವ್ರಿಗೋ ಅಥವಾ ಆಸ್ಪತ್ರೆಯಲ್ಲಿರೋರಿಗೋ ಇಲ್ಲ ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಟ್ಟಾಗ ಏನಾರು ಆಯ್ತದೆ. ಈ ಗ್ಯಾರಂಟಿ ಸುಮ್ಮನೆ ಮತ ಮಾಡೋಕ್ಕಲ್ವ ಇದು ಜನ ಡಿಕ್ಲೇರ್ ಮಾಡ್ತಾರೆ. ಇದು ಯಾತಕ್ಕೆ ಒಳ್ಳೆಯದು, ಯಾತಕ್ಕೆ ಕೆಟ್ಟದು ಅಂತಕ್ಕಂಥದ್ದು ಜನ ಡಿಕ್ಲೇರ್ ಮಾಡ್ತಾರೆ. ಇದು ಈ ಸಲ ಹಂಗಾರೆ ಕಳೆದ ಏನು DK ಸುರೇಶ್ ಅವರಿಂದ ಕಳೆದ ಒಂದು ಅವಧಿಯಲ್ಲಿ ಅಥವಾ 2 ಅವಧಿಯಲ್ಲಿ ಏನೋ ಅಭಿವೃದ್ಧಿ ಆಗಿಲ್ಲ ಅಂತ? ಅಭಿವೃದ್ಧಿ ಆಗಿಲ್ಲ. ನಮ್ಮಲ್ಲಿ ಕಂಡಂಗೆ ಚನ್ನಪಟ್ಟಣ ತಾಲೂಕಲ್ಲಿ ಯಾವುದೇ ಅಭಿವೃದ್ಧಿ ಆಗಿಲ್ಲ. ಈಗ ನಮ್ಮ ಹಳ್ಳಿನೇ ನೋಡಿ, ಏನು ಅಭಿವೃದ್ಧಿ ಆಗಲಿಲ್ಲ. ಸಂಸದರಿಂದ ಯಾವ ನಿಧಿನೂ ಸಹ ನಮ್ಮ ಊರುಗಳಿಗೆ ಬರಲಿಲ್ಲ. ಚನ್ನಪಟ್ಟಣದಲ್ಲೂ ಅಷ್ಟೇ. ಈಗ ನಾವು ಗಮನಿಸೋದೇ ಆದರೆ ಈಗ ರಾಜ್ಯದಲ್ಲಿ ನಮಗೆ ಒಂದು 4 ಸಾರಿ ಇವ್ರು ಬಂದರು. ಯಾರು? ಯೋಗೇಶ್ ಅವರು ಸಾಕಷ್ಟು ನೀರಾವರಿ ಅಭಿವೃದ್ಧಿ ಮಾಡವ್ರೆ. ಒಳ್ಳೆ ರಸ್ತೆ ಚರಂಡಿ ಅಭಿವೃದ್ಧಿನೂ ಮಾಡವ್ರೆ. ಕುಮಾರಸ್ವಾಮಿ ಬಂದರು, ಸ್ವಲ್ಪ ಇಂಪ್ರೂವ್ಮೆಂಟ್ ಮಾಡ್ತಾ ಹೋಯ್ತವ್ರೆ. ಹೀಗಾಗಿ ನಮಗೆ ಕಾಂಗ್ರೆಸ್ ವಿರೋಧಿಗಳೇ ಜಾಸ್ತಿ ಕೆಲಸ ಮಾಡಿರೋದು ಕಂಡು ಬರ್ತಾಯಿದೆ ಈ ಲೋಕಲಾಗಿ. ಈಗ ನಿಮ್ಮ ಶಾಸಕರು ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ವಿಧಾನಸಭಾ ಚುನಾವಣೆ ಆದಮೇಲೆ ಇಲ್ಲಿವರೆಗೂ ಬಂದವರ ಹೇಗೆ ಲೆಕ್ಕಾಚಾರ? ಅಲ್ಲ, ಅವ್ರ ಸ್ವಂತ ಊರು ಬರ್ತಾ ಹೋಗ್ತಾ ಅವರು ತಮ್ಮ ಹಳ್ಳಿ ಅಲ್ವಾ, ತಮ್ಮ ಊರು, ತಮ್ಮ ಜನ ಇರ್ತಾರೆ, ಬರ್ತಾರೆ, ಮಾತಾಡ್ಸ್ಕೊಂಡು ಹೋಗ್ತಾ ಇರ್ತಾರೆ. ರಾಜಕೀಯವಾಗಿ ನಾವು ಅಷ್ಟಾಗಿ ಏನೋ ಅವ್ರನ್ನ ನಾವು ಇದಾಗಿಲ್ಲ. ನಾವು ಒಳ್ಳೆ ದೃಷ್ಟಿನಲ್ಲಿ ನೋಡ್ತಕ್ಕಂಥ ಜನಸಮೂಹ. ನಾವು ಯಾರು ಒಳ್ಳೇದು ಮಾಡಲಿ ಅವ್ರನ್ನ ನಾವು ಸ್ವೀಕಾರ ಮಾಡ್ತೀವಿ. ಒಟ್ಟಿನಲ್ಲಿ ಈಗ ದೇವೇಗೌಡರ ಅಳಿಯ ಜಯದೇವ ಆಸ್ಪತ್ರೆ ಮಾಜಿ ನಿರ್ದೇಶಕರು ಡಾಕ್ಟರ್ ಮಂಜುನಾಥ್ ಅವ್ರ ಹೆಸರು ಕೂಡ ಕೇಳಿ ಬರ್ತಿದೆ. ಮೈತ್ರಿ ಅಭ್ಯರ್ಥಿಯಾಗಿ ಪ್ರಬಲ ಪೈಪೋಟಿಯನ್ನು ಕೊಡ್ಬೋದು DK ಸುರೇಶ್ ಅವ್ರಿಗೆ ಅಂತ. ಅವರಾದರೆ ಹೆಂಗಿರುತ್ತೆ ಲೆಕ್ಕಾಚಾರ? ಮಂಜುನಾಥ್ ಅವ್ರು ಬಂದರೆ ತುಂಬ ಸಜ್ಜನರು, ಸರಳತೆ, ಜನಕ್ಕೆ ಸಾಕಷ್ಟು ಆರೋಗ್ಯವಾಗಿ ತುಂಬ ಸಹಾಯನ ಮಾಡವ್ರೆ. ಯಾವ್ಯಾವ ಒಬ್ಬ ಅವ್ರ ಮೇಲೆ ವಿರೋಧ ಇಲ್ಲ ಅಲ್ಲಿ. ಯಾಕೆಂದರೆ ಕಾಡಾಲಜಿಲಿ ನೋಡಿದಾಗ ಎಲ್ಲ ಆ ಮಂಜುನಾಥ್ ಹೆಸರು ಹೇಳಿ ಬರ್ತಾರೆ. ಮಂಜುನಾಥ್ಗೆ ಜನತೆ ಅಲ್ಲೇ ಜೋರಾಗಿ ಹೇಳ್ತದೆ. ಇಲ್ಲಿ ಪಕ್ಷ ರಾಜಕೀಯ ಯಾವುದೇ ಕಾರ್ಯಕ್ರಮ ನೋಡೋದಿಲ್ಲ. ಮಂಜುನಾಥ ಸೇವೆ ಮಾಡಿರೋದನ್ನು ಗಮನಿಸಿ ಅವ್ರು ರಾಜಕೀಯವಾಗ್ಬಿಡಿ, ಅವರು ಸೇವಾ ಮನೋಭಾವ ಅವರಲ್ಲಿ ಐತೆ. ಅದರಿಂದ ಅವ್ರನ್ನ ಜನ ಆಯ್ಕೆ ಮಾಡ್ತಾರೆ ಅಂತಕ್ಕಂಥ ಒಂದು ಅನಿಸಿಕೆ ನನ್ನಲ್ಲಿ ಅದೇ. ಅವ್ರಿಗೆ ಕೊಡಬೇಕು ಮತನ. ಬೆಂಗಳೂರು ಗ್ರಾಮಾಂತರದಲ್ಲಿ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಕೆಲಸ ಮಾಡ್ತಾ ಇರೋರು ನಮ್ಮ CP ಯೋಗೇಶ್ವರ್ ಅವರು.
ಅವಾಗಿಂದ ಮಾಡಿರೋದು ನಾವು ನೀರು ಕುಡಿತೇವೆ. ಅದು ಈ ಪಕ್ಷ ಅನ್ನೋದು ಬಂದೇ ಬರ್ತದಲ್ವಾ, ಅಲ್ಲಿ ಮುಸಲ್ಮಾನ್ ಓಟು ನಮಗೆ ಬೀಳಿಲ್ಲ ಈ ಸಾರಿ. ಆ ಇದರಿಂದ ನಮ್ಮ ಯೋಗೇಶ್ವರು ಸೋತರು. ಅವರು ನೀರು ಕೊಟ್ಟಿದ್ದೇ ತಪ್ಪಾಗೋಯ್ತು ನಮ್ಮ ತಾಲೂಕೆ. ನೀರು ಕೊಡಲಿಲ್ಲ ಅಂದರೆ ಗೆಲ್ತಾನೆ ಬಡ್ರು. ನೀರು ಕೊಟ್ಟರು ಸೋತರು. ಆಯಿತಾ, ಬಿ ಜೆ ಪಿಯಿಂದ ಕೆಲಸ ಬೇಜಾನಾಗದೆ ನಮ್ಮ ತಾಲೂಕಿಗೆ. ಬಿ ಜೆ ಪಿಯಿಂದ ತಂದಿರೋದು ಅವರೇ. ಎಲ್ಲ ನಮ್ಮ ಚನ್ನಬಣ್ಣ ತಾಲೂಕಲ್ಲಿ ಮೇಯ್ನ್ ರೋಡಲ್ಲಿ ಕೋರ್ಟು ತಾಲೂಕು ಆಫೀಸು ಎಲ್ಲ ಮಾಡಿರೋಲ್ಲ ಅವರಿಗೆ. ಕೆಲಸ ಮಾಡಿರೋ ಒಂದು ನಮ್ಮ ಸಿ ಪಿ ಯೋಗೇಶ್ವರ ಅವರೇ. ಬೇರೆ ಯಾರೂ ನಮ್ಮ ತಾಲೂಕಲ್ಲಿ ಇಷ್ಟು ವರ್ಷ ಆದ್ರೂ ಏನೂ ಅಭಿವೃದ್ಧಿ ಆಗಿರಲಿಲ್ಲ. ಈ ಸಾರಿ ಲೋಕಸಭೆಗೆ ನಿಂತರೆ 100% ಗೆಲ್ತಾರೆ ಅವರು. ಸುರೇಶ್ ಅವ್ರೇನ್ರಿ, ಅಲ್ಲೆಲ್ಲ ಒಂದೆರಡು ಬೋರ್ಡ್ ಹಾಕ್ಸ್ಬಿಟ್ಟು ನೀರನ್ನು ಬಿಟ್ಬಿಟ್ಟವ್ರೆ. ಅದು ಫಿಲ್ಟ್ರ್ ನೀರು ಅದು ಇದು ಅಷ್ಟೇ ಅವ್ರು ಮಾಡಿರೋದು. ಇನ್ನೇನು ಅವರು ನಮ್ಮ ತಾಲೂಕಲ್ಲಿ ಏನು ಕೆಲಸ ಮಾಡಿಲ್ಲ ಅವರು. ಗೊತ್ತಾಯ್ತಾ. ಈ ಸಾರಿ ನರೇಂದ್ರ ಮೋದಿ ಅವರು ದೇಶಕ್ಕೆ ನಂಬರ್ 1. ಅವರೇ ಬರಬೇಕು. ದೇಶ ಕಾಪಾಡುವಂಥ ಅವರು ಅಭಿವೃದ್ಧಿ ಕೆಲಸ ಮಾಡ್ತಾವ್ರೆ, ಅವರೇ ಆಗಬೇಕು. ಈಗ BJP JDS ಮೈತ್ರಿ ರಾಜ್ಯದಲ್ಲಿ ಒಂದ್ ಕಡೆ ಸಿ ಪಿ ಯೋಗೇಶ್ವರ್ ಅವರು ನಿಂತ್ಕೋಬಹುದು ಅಥವಾ ಡಾಕ್ಟರ್ ಮಂಜುನಾಥ್ ಬರ್ಬೋದು ಮೈತ್ರಿ ಅಭ್ಯರ್ಥಿಯಾಗಿ ಸುರೇಶ್ ಅವ್ರ ವಿರುದ್ಧ. ಅವ್ರು ನಮ್ಮ ಈ ಸಿ ಪಿ ವರ್ಗ ಇದು ಇಷ್ಟ ಇಲ್ಲ ಅನಿಸ್ತದೆ ನನ್ನ ಅನಿಸಿಕೆ ಪ್ರಕಾರ. ಯಾವುದೋ ಲೋಕಸಭೆ ಎಲೆಕ್ಷನ್ ನಮಗೆ ನಮ್ಮ ತಾಲೂಕಲ್ಲೇ ಇರಬೇಕು ಅಂತ ಆಸೆ ಅವ್ರಿಗೆ. ಆಯ್ತಾ, ಮಂಜುನಾಥ್ ಬಂದ್ರು ಅವ್ರು ಗೆಲ್ಲಿಸ್ತೀರಿ. ಮೈತ್ರಿ ಆದ್ಮೇಲೆ ಗೆದ್ದೇ ಗೆಲ್ತಾರೆ ಅವರು. 2 ಪಕ್ಷ ಒಂದಾದ್ಮೇಲೆ ಗೆದ್ದೇ ಗೆಲ್ತಾರೆ. ಕಾಂಗ್ರೆಸ್ ಧೂಳಿಪಟ. ಅವರು ಫ್ರೀ ಕೊಟ್ಟವರಲ್ಲ, ಯಾರ ಅಪ್ಪನ ಮನೆಯಿಂದ ತಂದು ಕೊಟ್ಟಿಲ್ಲ ಕಾಂಗ್ರೆಸ್ನವರು. ನಮಗೆ ಈಗ ಫ್ರೀ ಅಂತ ಏನೋ ಕರೆಂಟ್ ಕೊಟ್ಟರು, 1 ತಿಂಗಳು 0 ಕೊಟ್ಟರು. ಈಗ 500,000 ಬರ್ತದೆ. ಮೊದಲೇ 500-600 ಬರ್ತಾಯಿತ್ತು. ಈಗ 600-700 ಬರ್ತದೆ. ಆಯಿತಾ, ಉರ್ಸುವಷ್ಟೇ ಉರ್ಸೋದು. ಅವ್ರೇನು ಫ್ರೀ ಕೊಡಬೇಕು ಅಂತ ಏನಿರಲಿಲ್ಲ. ಫ್ರೀ ಎಲ್ರಿಗೂ ಜನಕ್ಕೆ ಮೋಸ ಮಾಡಿದ್ರು, ಓಟ್ ಹಾಕಿಸ್ಕೊಂಡ್ರು. ಆಯಿತಾ, ಫ್ರೀ ಏನಕ್ಕೆ ಕೊಡಬೇಕಾಯ್ತು? ನಮ್ಮ ದುಡ್ಡದು, ನಾವು ಕಟ್ತಾ ಇರೋ ದುಡ್ಡದು. ಅಭಿವೃದ್ಧಿ ಮಾಡಬೇಕು, ದುಡ್ಡನ್ನ ಇಟ್ಕೋಬೇಕು. ಏನಾದರೂ ಯಾವ್ದಾದ್ರು ಒಂದು ಚೂರಿ ಆದಾಗ ಅದನ್ನು ಬಿಡುಗಡೆ ಮಾಡಬೇಕು ಜನಗಳಿಗೆ. ಇವ್ರು ಫ್ರೀ ಬಿಡು ಅಂತ ಹೇಳಿರಲಿಲ್ಲ ಅವ್ರಿಗೆ. ಇವೆಲ್ಲ ಮಾಡಬಾರ್ದು ದೇಶದಲ್ಲಿ. ದೇಶ ದಿವಾಳಿ ಆಯ್ತದೆ, ರಾಜ್ಯ ದಿವಾಳಿ ಆಯ್ತದೆ. ಇವೆಲ್ಲ ಮಾಡಬಾರ್ದು ಅವರು. ಸಿ ಪಿ ಯೋಗೇಶ್ವರ್ ಅವ್ರನ್ನ ಈ ಭಾಗದಲ್ಲಿ ನೀರಾವರಿ ಯೋಜನೆ ವಿಚಾರದಲ್ಲಿ ಭಗೀರಥ ಅಂತ ಕರೀತಾರೆ. ಆದ್ರೆ ಚುನಾವಣೆಯಲ್ಲಿ ಮಾತ್ರ ಚುನಾವಣೆ ಅದೇ ಹೇಳ್ತಾ ಅಲ್ವಾ, ಈ ಕಾಂಟ್ರಾಕ್ಟರ್ಗಳು ಅವರು ಇವರು ಅವರೆಲ್ಲ ಹೇಳ್ದಂಗೆ ಕೇಳ್ತಾರೆ ಜನಗಳು. ಅವ್ರಿಗೆಲ್ಲ ಮೇಯ್ಗೆ ದುಡ್ಡು ಇಲ್ವಲ್ಲ, ಕೊಡೋ ದುಡ್ಡು ತಿನ್ನೋಕ್ಕಾಗಲ್ವ ಅವನಿಂದ. ಅದಕ್ಕೋಸ್ಕರ ಅಷ್ಟೇ. ಈ ಮುಸಲ್ಮಾನರು ಅವ್ರು ಓಟ್ ಹಾಕ್ಲಿಲ್ಲ ಸರಿ. ಅವರು ದಳಕ್ಕೆ ಹಾಕೋರು ನೋಡಿ, ಅವ್ರನ್ನೂ ಬಿಟ್ಬಿಟ್ರು. ಈಗ ಅವ್ರನ್ನೂ ಕೈ ಬಿಟ್ಬಿಟ್ರು, ಯಾರನ್ನ ಕುಮಾರಸ್ವಾಮಿ ಅವ್ರನ್ನೂ. ಆಯಿತಾ, ಅವ್ರಿಗೆ ಕಾಂಗ್ರೆಸ್ ಪಕ್ಷ ಅಂದರೆ ಅವ್ರಿಗೆ ಇದ್ದೋದು. ಇಲ್ಲಿ ಆ ಜನದ ತಾಲೂಕು ಆಡಳಿತ ನೋಡ್ಬೇಕವರು, ನಮ್ಮ ಅಭಿವೃದ್ಧಿ ನೋಡ್ಬೇಕವರು. ನಾವು ಹೇಗಿದ್ದೀವಿ ಚನ್ನಬಣ್ಣ ತಾಲೂಕಲ್ಲಿ ಯಾವ ಥರ ಉಪಯೋಗಿಸ್ಕೊತಾವ್ರೆ ಅಂತ. ಕುಮಾರಸ್ವಾಮಿ ಅವರು ಇಲ್ಲಿ MLA ಆದ್ಮೇಲೆ ಏನೂ ಇಲ್ಲ ಅಣ್ಣ, ಏನೋ ರೋಡು ಪಾಡು ಮಾಡಿಸ್ಕೋತಾರೆ ಅಷ್ಟೇ. ಇನ್ನೇನು ಬೇರೆ ಕೆಲಸ ಅನುದಾನನೂ ಇಲ್ಲ, ಏನೂ ಇಲ್ಲ. ಏನು ಕೆಲಸ ಆಗಲಿಲ್ಲ. ಸ್ವಲ್ಪ ಹಳೆ ಪಾಳೆ ರೋಡ್ ಇದ್ದವು, ಮುಂದೆ ಆಗಿದ್ವಲ್ಲ, ಅವು ರೋಡ್ಗಳು ಆಗಲ್ಲ ಅಷ್ಟೇ, ಇನ್ನೇನಿಲ್ಲ. ಸುರೇಶ್ ಅವ್ರಿಗೆ ಕಷ್ಟ ಐತೆ ಅಂತೀರಿ? ಸುರೇಶ್ ಕಷ್ಟ ಇದೆ ಬಿಡಿ. ಇವತ್ತು ನಮ್ಮ ತಾಲೂಕಲ್ಲಿ ನೀರು ಅಭಿವೃದ್ಧಿ ಆಗೋದ್ರಿಂದ ಎಲ್ಲ ಹೊಂಟೋಗಿದ್ದೋ. ತೆಂಗಿನ ಮರ ಎಲ್ಲ ಏನೂ ಇಲ್ಲ. ಅಕ್ಕಿ ಪಕ್ಷಿಗಳಿಗಂತೂ ನೀರಿರಲಿಲ್ಲ, ಕುಡಿಯೋಕ್ಕೆ ನೀರಿರಲಿಲ್ಲ. ನಾವು ದಿವಾಳಿ ಹೋಗ್ಬೇಕು. ಇವಾಗ ಹುಬ್ಳಿ ಧಾರವಾಡದವರೆಲ್ಲ ಬರ್ತಾರಲ್ಲ, ವಲಸೆ ಬಂದವರಲ್ಲ. ಈಗ ನಮ್ಮ ಚನ್ನಬಣ್ಣ ತಾಲೂಕಲ್ಲಿ 1000 ಜನ ಕೆಲಸ ಮಾಡ್ತಾ ಇದೆ. ಏನಕ್ಕೆ ಮಾಡ್ತಾ ಇದೆ ಹೇಳಿ? ಅಭಿವೃದ್ಧಿ ಆಯ್ತಾ ಇದೆ. ಅಲ್ಲಿಂದ ಬಂದು ನಾವು ಆ ಥರ ಗುಳೆ ಹೋಗ್ಬೇಕಾಯ್ತು. ಇಲ್ಲಿಂದ ಹೋಗ್ಬೇಕಾಯ್ತು. ನಾವೇನೋ ಫುಟ್ಪಾತ್ ಮೇಲೆ ಮಾಡ್ತೀವಿ. ಈ ಐಷಾರಾಮಿ ಜೀವನ ನಡೆಸೋರು ಏನು ಮಾಡ್ತಿದ್ರು ಅವರು? ಅವ್ರು ತೆಂಗಿನಕಾಯಿ ಉದುರಿಸ್ಕೊತಿದ್ರು ಅವತ್ತು. ಇವತ್ತು ಅದನ್ನೇ ಮಾಡ್ತಾವ್ರೆ. ಇವತ್ತು ಅದಿದ್ದೋದಕ್ಕೆ ಅವರು ಊರಲ್ಲವ್ರೆ. ಇಲ್ಲಾಂದರೆ ಎಲ್ಲೂ ಇರ್ತಿರಲಿಲ್ಲ ಅವರು, ಏನೂ ಮಾಡೋಕ್ಕಾಯ್ತಿರ್ಲಿಲ್ಲ. ಆ ಸ್ಥಿತಿ ಬಂದಿತ್ತು ನಮ್ಮ ತಾಲೂಕ್ಕೆ. ಈಗ 10ನೇ ವರ್ಷದಲ್ಲಿ 10-12 ವರ್ಷ ಆಯಿತು ನೀರು ಬಿಟ್ಟು. ಇವತ್ತು ಎಲ್ಲ ಕೆರೆಯಲ್ಲಿ 10 ಅಡಿಲಿ ನೀರದೆ, 10-15 ಅಡಿಲಿ ನೀರದೆ. ಅವ್ರು ಏನಾರ ಮಾಡ್ಕೊಂಡು, ಅವ್ರು ಕೋಟಿನಾರ ಹೊಡಿಲಿ, ಏನಾರ ಮಾಡ್ಕೊಳ್ಳಿ. ಅವರು ನಮಗೆ ನಮ್ಮ ಅಭಿವೃದ್ಧಿ ನಮ್ಮ ತಾಲೂಕಲ್ಲಿ ನಡೀತಾ ಇದೆ. ಹೌದು, ಗೆಲ್ಲಿಸ್ತೀವಿ. ಧಾರಾಳವಾಗಿ ಗೆಲ್ತಾರೆ ಅವರು. ಏನೂ ಆಗಲ್ಲ ಅವರು. ಅವ್ರು ಫ್ರೀ ಬಿಟ್ಟಿರೋದೇ ತಪ್ಪು. ಸರ್ ನಮಸ್ತೆ. ಮೊದಲನೇದಾಗಿ ಈಗಾಗಲೇ ನಾವು ಚನ್ನಪಟ್ಟಣದಲ್ಲಿ ಅಷ್ಟೇ ಅಲ್ಲ, ಗ್ರಾಮಾಂತರ ಕ್ಷೇತ್ರದ ಇಡೀ ಗ್ರಾಮಾಂತರ ಕ್ಷೇತ್ರದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಸಂಘಟನಾ ಚುನಾವಣಾ ಕಾರ್ಯಗಳು ಪ್ರಾರಂಭವಾಗಿದೆ. ಚನ್ನಪಟ್ಟಣದಲ್ಲೂ ಕೂಡ
ಎಲ್ಲ ವರ್ಗದ ಮತ್ತು ಎಲ್ಲ ಸಮುದಾಯಗಳ ಮತ್ತು ಕಾಂಗ್ರೆಸ್ ಪಕ್ಷದ ಎಲ್ಲ ಕಮಿಟಿಗಳ ಒಂದು ಸಂಘಟನೆಯನ್ನು ನಾವೀಗಾಗಲೇ ಪ್ರಾರಂಭ ಮಾಡಿದ್ದೇವೆ. ವಾರ್ಡ್ ವೈಸು ಪ್ರತಿ ವಾರ್ಡ್ಗಳಲ್ಲೂ ಕೂಡ ಸಭೆಗಳನ್ನು ಮಾಡ್ತಾ ಇದ್ದೇವೆ. ಇವಾಗಲೂ ಕೂಡ ನೀವು ಸಭೆ ಮಾಡ್ತಾ ಇರೋದು ನೋಡಿದ್ರಿ ಟೌನಲ್ಲಿ. ಮತ್ತು ಅದೇ ರೀತಿ ಪಂಚಾಯಿತಿಯಲ್ಲೂ ಕೂಡ ಸಭೆಗಳನ್ನು ಮಾಡೋದ್ರ ಮೂಲಕ ಸಂಘಟನೆಯನ್ನು ಪ್ರಾರಂಭ ಮಾಡಿದ್ದೇವೆ. ನಮಗೆ ವಿಶ್ವಾಸ ಇದೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರದಲ್ಲಿ 1 ಲಕ್ಷಕ್ಕಿಂತ ಹೆಚ್ಚು ಮತವನ್ನು ತಗೋತೇವೆ ಅನ್ನೋ ವಿಶ್ವಾಸ ಇದೆ. ಇವತ್ತು ಜನ ಕಾಂಗ್ರೆಸ್ ಪಕ್ಷಕ್ಕೆ ಮತ ಹಾಕಬೇಕು ಅಂತ ಹೇಳಿ ಈಗಾಗಲೇ ನಿರ್ಧಾರ ಮಾಡಿದ್ದಾರೆ. BJPಯ ಆಡಳಿತವನ್ನು ನೋಡಿ ರೋಸ್ ಹೋಗಿದ್ದಾರೆ. ಇವತ್ತೇನು 25-26 ಸಂಸದರಿದ್ದಾರೆ. ಇವತ್ತಿನವರೆಗೂ ಅವ್ರು ಎಲ್ಲಿ ಸೌಂಡ್ ಮಾಡಿದ್ರು, ಎಲ್ಲಿ ಕೆಲಸ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ಒಂದು ಸಣ್ಣ ಮಾಹಿತಿನೂ ಕೂಡ ಇಲ್ಲ. ಹಾಗಾಗಿ DK ಸುರೇಶ್ ರವ್ರನ್ನ, ಅದರಲ್ಲೂ ಈ 5 ವರ್ಷದಲ್ಲಿ ನಮ್ಮ ಕ್ಷೇತ್ರಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿದ್ದಾರೆ. ಪಂಚಾಯಿತಿ ಮಟ್ಟದಿಂದ ತಾಲೂಕು ಮಟ್ಟ ಎಲ್ಲ ಮಟ್ಟದಲ್ಲೂ ಕೂಡ ಅವರು ಕೆಲಸವನ್ನು ಮಾಡಿದ್ದಾರೆ. ಅದರ ಒಂದು ಅಂಗವಾಗಿ ನಾವು ಅತಿ ಹೆಚ್ಚು ಮತಗಳನ್ನು ತೆಗೆದುಕೊಂಡು ಈ ಸಾರಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಗೆಲ್ತೇವೆ ಅನ್ನೋ ವಿಶ್ವಾಸ ನಮಗಿದೆ. ಸರ್, ಒಂದು ಕಡೆ ಗಂಗಾಧರ್ ಅವರಂದರೆ ಕೇವಲ ಚನ್ನಪಟ್ಟಣಕ್ಕೆ ಸೀಮಿತವಾದ ನಾಯಕರೇನಲ್ಲ. ಹೀಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ DK ಸುರೇಶ್ ಅವ್ರನ್ನ ಗೆಲ್ಲಿಸೋದ್ರಲ್ಲಿ ಗಂಗಾಧರ್ ಅವರ ಚುನಾವಣೆ ಮಾಡೋದ್ರಲ್ಲಿ ನಿಮ್ಮ ಪಾತ್ರ ಕೂಡ ತುಂಬ ದೊಡ್ಡದಿದೆ. ವಿಧಾನಸಭಾ ಚುನಾವಣೆಯಲ್ಲಿ ಮಾಡಿದ ಯಾವ ತಪ್ಪನ್ನು ಸರಿಪಡಿಸ್ಕೊಳ್ಬೇಕಂತ? ಇಲ್ಲ, ವಿಧಾನಸಭಾ ಚುನಾವಣೆಯಲ್ಲಿ ನಮ್ಮಿಂದ ಒಂದಷ್ಟು ತಪ್ಪುಗಳಾಗಿದ್ದಾವೆ. ಒಂದು, ನಾನು ಕ್ಯಾಂಡಿಡೇಟ್ ಆಗಿದೆ, ಅಲ್ಲಿ ಕ್ಯಾಂಡಿಡೇಟ್ ಆಗೋದು ಲೇಟ್ ಆಯಿತು. ಹಾಗಾಗಿ ಜನಗಳಿಗೆ ನಾವು ತಲುಪಲಿಕ್ಕೆ ಸಾಧ್ಯ ಆಗಿಲ್ಲ. ಜೊತೆಗೆ ಇಲ್ಲಿ ಮಾಜಿ ಮುಖ್ಯಮಂತ್ರಿಗಳು, ಮಾಜಿ ಮಂತ್ರಿಗಳು ನಿಂತ್ಕೊಂಡಿದ್ರು. ಅವ್ರದ್ದೇ ಆದ ರೀತಿಯಲ್ಲಿ ಚುನಾವಣಾ ಪ್ರಚಾರವನ್ನು ಮಾಡ್ತಾಯಿದ್ರು. ನಾವು ಎಂಟ್ರಾಗಿದ್ದು ಲೇಟ್ ಆಗಿದ್ದರಿಂದ ನಮಗೆ ಮತ ಸಿಕ್ಕಿಲ್ಲ. ಆದರೆ ಆ ವಾತಾವರಣ ಈಗಿಲ್ಲ. ವಾತಾವರಣ ಸಂಪೂರ್ಣವಾಗಿ ಚೇಂಜ್ ಆಗಿದೆ. ಯಾಕೆ ಅಂತ ಅಂದರೆ ಈ ಕ್ಷೇತ್ರದ MLA ಸುಮಾರು 8-9 ತಿಂಗಳಾಯಿತು ಚುನಾವಣೆ ಆಗಿ. ಇಲ್ಲಿವರೆಗೂ ಕೂಡ ಜನಗಳ ಕಷ್ಟ ಸುಖ ಕೇಳಲಿಕ್ಕೆ ಮೇ ಬಿ ಒಂದು 3-4 ಸಾರಿ ಬಂದಿರ್ಬೋದು. ಇಲ್ಲಿವರೆಗೂ ಕೈಗೆ ಸಿಗ್ತಾ ಇಲ್ಲ. ಅದೇ ರೀತಿ MLC ಯೋಗೇಶ್ವರ್ ಅವರು ಕೂಡ ಜನಗಳ ಕೈಗೆ ಸಿಗ್ತಾ ಇಲ್ಲ. ಜನ ಬೇಸತ್ತಿದ್ದಾರೆ. DK ಸುರೇಶ್ ಅವ್ರನ್ನ ಗೆಲ್ಲಿಸಬೇಕು ಅಂತ ಈಗ ನಾವಾಗಲೇ ಪ್ರತಿ ಹಳ್ಳಿಗಳಲ್ಲೂ ಕೂಡ ಈಗಾಗಲೇ ನಾವು ಪ್ರವಾಸ ಮಾಡ್ತಾ ಇದ್ದೇವೆ, ಚುನಾವಣಾ ಪ್ರಚಾರ ಮಾಡ್ತಾ ಇದ್ದೇವೆ. ಈಗಾಗಲೇ ತೀರ್ಮಾನ ಮಾಡಿದ್ದಾರೆ. ಆ ವಾತಾವರಣ ಸಂಪೂರ್ಣವಾಗಿ ವಿಭಿನ್ನವಾಗಿದೆ, ಚೇಂಜ್ ಆಗಿದೆ. ನಾನು ನಿಮ್ಮನ್ನ ಮಾತಾಡ್ತೀನಿ ಹಾಗೆ ರೀ. ವೀಕ್ಷಕರೇ, ಇಡೀ ರಾಜ್ಯದ ಜನ ನೋಡ್ತಾ ಇರ್ತೀರಾ. ತುಂತೂರು ವಿಶ್ವನಾಥ್ ಅವರು ಎಷ್ಟೋ ಜನಕ್ಕೆ ಅಷ್ಟಾಗಿ ಪರಿಚಯ ಇರಲ್ಲ. DK ಶಿವಕುಮಾರ್ ಅವರಿಗೆ ಸವಾಲಿಗೆ ಪ್ರತಿ ಸವಾಲನ್ನು ಹಾಕಿ ಗೆಲುವಿನ ಸನಿಹಕ್ಕೆ ಬಂದಿದ್ದವರು. ತಮ್ಮ ಕೆಪಾಸಿಟಿ ಏನು ಅಂತ ಹಿಂದೆ ಸಾಕಷ್ಟು ಚುನಾವಣೆಗಳಲ್ಲಿ ತೋರಿಸಿದವರು ಇದೀಗ ಕಾಂಗ್ರೆಸ್ಗೆ ಬೆನ್ನೆಲುಬಾಗಿ ನಿಂತ್ಕೊಂಡಿದ್ದಾರೆ. ಸರ್, ಏನು ಈ ಬಾರಿಯ ಲೆಕ್ಕಾಚಾರಗಳು ಏನು? ಈ ಬಾರಿಯ ಲೆಕ್ಕಾಚಾರಗಳು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದಲ್ಲಿ ಏನು ಅವರು 3 ಬಾರಿ ಲೋಕಸಭಾ ಸದಸ್ಯರಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೋ, ಅಭಿವೃದ್ಧಿ ಕೆಲಸ ಮಾಡಿದ್ದಾರೋ, ಅವರಿಗೆ ಅದೇ ಶ್ರೀರಕ್ಷೆ. ಆ ದೃಷ್ಟಿನಲ್ಲಿ ಅವ್ರದ್ದೇ ಆದಂಥ ಒಂದು ಅಭಿಮಾನಿಗಳು ಮತ್ತು ಪಕ್ಷಕ್ಕೆ 8 ವಿಧಾನಸಭಾ ಕ್ಷೇತ್ರದಲ್ಲಿ ಅವರಿಗೆ ಮುನ್ನಡೆ ಕಾಯ್ಕೊಂಡು ನನ್ನ ದೃಷ್ಟಿನಲ್ಲಿ ಅವರು ಕನಿಷ್ಠ 2 ಲಕ್ಷಕ್ಕೂ ಮಿಗಿಲಾಗಿ ಹೆಚ್ಚಿನ ಲೀಡ್ನಲ್ಲಿ ಗೆಲ್ತಾರೆ. ಬಹುಶಃ BJP ಮತ್ತು ಜಾತ್ಯತೀತ ಜನತಾದಳದ ಅಭ್ಯರ್ಥಿಗಳು ಯಾರಾಗ್ತಾರೋ ಗೊತ್ತಿಲ್ಲ ನಮಗೆ. ಅವರಿಬ್ಬರು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಕೂಡ 2 ಲಕ್ಷಕ್ಕೂ ಮಿಗಿಲಾಗಿ ಹೆಚ್ಚಿನ ಮತಗಳನ್ನು ಪಡೆದು ಲೀಡ್ನಲ್ಲಿ ಗೆಲ್ತಾರೆ. ಸರ್, ಒಂದು ಕಡೆ ವಿಧಾನಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರು CP ಯೋಗೇಶ್ವರ್ ಅವರು ವೈರಿಗಳಾಗಿ ನಿಂತ್ಕೊಂಡ್ರು. ಆದ್ರೆ ಈಗ ಆ ಶತ್ರುಗಳೇ ಮಿತ್ರರಾಗಿ ಅತಿ ದೊಡ್ಡ ಶಕ್ತಿಯಾಗಿ ಈ ಬಾರಿ ಲೋಕಸಭೆನ ಎದುರಿಸೋಕೆ ಸಜ್ಜಾಗಿದ್ದಾರೆ. ಅಭ್ಯರ್ಥಿಯಾಗಿ CP ಯೋಗೇಶ್ವರ ಆಗ್ಬೋದು ಅಥವಾ ಡಾಕ್ಟರ್ ಮಂಜುನಾಥ್ ಹೆಸರು ಕೇಳಿ ಬರ್ತಾ ಇದೆ. ಅವರಿಬ್ಬರ ಒಗ್ಗಟ್ಟು ಕಾಂಗ್ರೆಸ್ಗೆ ಎಷ್ಟರ ಮಟ್ಟಿಗೆ ಒಂದು ರೀತಿಯಲ್ಲಿ ಅಂದರೆ ಇನ್ನಷ್ಟು ಜವಾಬ್ದಾರಿ ತಂದ್ಕೊಳ್ಳುವಂಥ ಕೆಲಸವನ್ನು ಮಾಡಬೇಕಂತ ನಿಮ್ಗೆ ಅನ್ಸುತ್ತೆ? ಬಹುಶಃ ಕರ್ನಾಟಕದಲ್ಲಿ 28 ಲೋಕಸಭಾ ಕ್ಷೇತ್ರದಲ್ಲೂ ಕೂಡ ಈ ರೀತಿಯ ಕಾರ್ಯಪ್ರವೃತ್ತರಾಗಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಲೋಕಸಭಾ ಸದಸ್ಯರು ಇನ್ನೊಬ್ಬರಿಲ್ಲ ರಾಜಕೀಯವಾಗಿ. ಅವರು ಸುಮಾರು ಒಂದು 3.5-4 ತಿಂಗಳಿಂದ ಪಕ್ಷದ ಕಾರ್ಯಕರ್ತರು ಹೇಗಿರಬೇಕು, ಚುನಾವಣೆಗಳಲ್ಲಿ ಪಕ್ಷದ ಮುಖಂಡರ ನಡೆ ಹೇಗಿರಬೇಕು ಅಂತ ಹೇಳಿ ನಾವೆಲ್ಲ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರು ಮುಖಂಡರು 8 ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಗೆ ಬರ್ತಕ್ಕಂಥ ವಿಧಾನಸಭಾ ಕ್ಷೇತ್ರಗಳು ಕೂಡ ನಾವು ಸಜ್ಜಾಗಿ ಕೆಲಸ ಮಾಡ್ತಾ ಇದ್ದೀವಿ. ಅದರಲ್ಲೇನು ಅನುಮಾನನೇ ಬೇಡ. ಸರ್, 2019 ಚುನಾವಣೆಯನ್ನು ನೋಡಿದ್ರೆ ಇಡೀ ಕರ್ನಾಟಕದಲ್ಲಿ ಕಾಂಗ್ರೆಸ್ ಒಂದೇ ಸ್ಥಾನ, ಅದು ನಿಮ್ಮದೇ ಕ್ಷೇತ್ರ ಏನು ಚನ್ನಪಟ್ಟಣ ಸೇರಿಕೊಳ್ಳುತ್ತೆ. ಈ ಸಲ ಎಷ್ಟು ಪ್ಲಸ್ ಆಗಬೇಕು ಅಂತ? ಇಲ್ಲ, ನಮಗೆ ಈಗಾಗಲೇ ನಮ್ಮ ಪಕ್ಷದ ಏನಿವಾಗ ಸಂಘಟನೆ ಪ್ರಾರಂಭ ಆಗಿದೆ, ಕನಿಷ್ಠ 15-20 ಸ್ಥಾನ ನಾವು ಕಾಂಗ್ರೆಸ್ ಪಕ್ಷ ಪಡ್ಕೊಳ್ಳುತ್ತೆ ಅನ್ನೋ ವಿಶ್ವಾಸ ನಮಗಿದೆ. ಪ್ರಧಾನಿ ಮೋದಿ ಅವರು ಪದೇ ಕಾಂಗ್ರೆಸ್ಸನ್ನು ಟೀಕಿಸೋ ಕೆಲಸವನ್ನು ಮಾಡ್ತಾರೆ. ಇಡೀ ದೇಶದಲ್ಲಿ 40 ಕ್ಷೇತ್ರ ಗೆದ್ದರೆ ಸಾಕು ಅಂತ. ಆದರೆ ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು ಪ್ರತಿ ಸವಾಲಾಗ್ತಾರೆ. ಕರ್ನಾಟಕದಲ್ಲೇ ನಾವು 20 ಕ್ಷೇತ್ರವನ್ನು ಗೆದ್ದು ತೋರಿಸ್ತೀವಿ,
ಈ ಬಾರಿ ಟಕ್ಕರ್ ಕೊಡ್ತೀವಿ. ಮೊನ್ನೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರು ಹೇಳಿದ್ದಾರೆ BJP ಬೇಕಾದ್ರೆ 100 ಗೆಲ್ಲಪ್ಪ ಅನ್ನೋ ರೀತಿ. ಈ ಫೈಟ್ ಕೇವಲ ಮಾತಿಗೆ ಸೀಮಿತ ಆಗುತ್ತಾ ಅಥವಾ ಕರ್ನಾಟಕದಲ್ಲಿ ನಿಜಕ್ಕೂ ಯಾವೆಲ್ಲ ಕ್ಷೇತ್ರಗಳ ಸಿದ್ದರಾಮಯ್ಯನವರು ಏನು ಹೇಳಿದೆ ಅದು ಕಾರ್ಯರೂಪಕ್ಕೆ ಬರ್ತದೆ. ಈಗಾಗಲೇ ಎಲ್ಲ ಕ್ಷೇತ್ರದ ಕಾರ್ಯಕರ್ತರುಗಳು ಚುನಾವಣೆಯ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ನಮಗೆ ವಿಶ್ವಾಸ ಇದೆ 15ರಿಂದ 20 ಕ್ಷೇತ್ರವನ್ನು ನಾವು ಗೆಲ್ತೇವೆ. ಈಗೇನಾಗಿದೆ, BJP ಭ್ರಮನಿರಸನಗೊಂಡಿದ್ದಾರೆ. ಅವರೇನು ಸುಳ್ಳುಗಳು ಹೇಳಿದ್ರು ಆ ಸುಳ್ಳುಗಳೆಲ್ಲ ಇವಾಗ ಗೊತ್ತಾಗ್ತಾ ಇದೆ. ಆ ಒಂದು ಕಾರಣ ಸಾಕು, ಇವತ್ತು ನಮ್ಮ ಗ್ಯಾರಂಟಿಗಳು ಜನಗಳಿಗೆ ತಲುಪಿದ್ದಾವೆ. 99% ಜನಗಳಿಗೆ ನಮ್ಮ ಗ್ಯಾರಂಟಿಗಳು ತಲುಪಿದ್ದಾವೆ. ಆ ಕಾರಣಕ್ಕೋಸ್ಕರ ನಮಗೆ ಒಂದು ವಿಶ್ವಾಸ ಇದೆ, ನಾವು ಸಂಪೂರ್ಣವಾಗಿ 20 ಸ್ಥಾನ ಗೆಲ್ತೇವೆ ಅನ್ನೋ ವಿಶ್ವಾಸ ಇದೆ. ಸರ್, ಮತ್ತೊಂದು ಕಡೆ BJP ಮತ್ತು JDS ಮೈತ್ರಿ ಪ್ಲಸ್ ಅಂತ ಅವ್ರು ಅನ್ಕೋತಾ ಇದ್ದಾರೆ, ಮೈನಸ್ ಅಂತ ಒಂದಷ್ಟು ಜನ ವಿಶ್ಲೇಷಿಸ್ತಾ ಇದ್ದಾರೆ. ಯಾಕೆಂದರೆ ಮುಸ್ಲಿಮರ ಅಂದರೆ ಅಲ್ಪಸಂಖ್ಯಾತರ ಮತಗಳನ್ನೇ ಪಡೆದು ಗೆದ್ದಂಥ ಕುಮಾರಸ್ವಾಮಿ ಅವರು ನಮ್ಮ ಜಾತ್ಯತೀತ ತತ್ವನೇ ಬದಲಿಸ್ಕೊಂಡು ಕೇವಲ ಅಧಿಕಾರಕ್ಕಾಗಿ BJP ಜೊತೆ ಕೈ ಜೋಡಿಸಿದ್ದಾರೆ. ಹೀಗಾಗಿ ಜನ ಇದನ್ನ ಮರೆಯಲ್ಲ. ಯಾಕಂದರೆ ಜಮೀರ್ ಅಹಮದ್ ಅವರು ಇತ್ತೀಚೆಗೆ ತಾನೇ ಮಾತಾಡ್ತಾ ಇದ್ರು, ಸ್ವಾಮಿ ನಮ್ಮವ್ರು ನಿಮಗೆ ಕೈ ಹಿಡ್ದಿಲ್ಲ ಅಂದರೆ 19 ಅಲ್ಲ 5-6 ಸೀಟಿಗೆ ಇಳಿದೋಗ್ಬಿಡ್ತಿದ್ರಿ, ಅದನ್ನು ಮರೆತು ಮಾತಾಡಬೇಕು. ನಮ್ಮ ನಾಯಕರಾದಂಥ ಜಮೀರಣ್ಣವರು ಸತ್ಯವನ್ನೇ ಹೇಳಿದ್ದಾರೆ. ಬಹುಶಃ ಅಲ್ಪಸಂಖ್ಯಾತರು ಏನಾದ್ರೂ ಜಾತ್ಯತೀತ ಜನತಾದಳಕ್ಕೆ ಒಂದು 7-8 ಕ್ಷೇತ್ರದಲ್ಲಿ ಕೊಡದೇ ಹೋಗಿದ್ರೆ ಅವ್ರು ಬಹುಶಃ ಕರ್ನಾಟಕದಲ್ಲಿ 9ರಿಂದ 10 ಸ್ಥಾನ ಮಾತ್ರ ಗೆಲ್ಲುವಂಥ ಒಂದು ವಾತಾವರಣ ಕಳೆದ ಚುನಾವಣೆಯಲ್ಲಿ ಆಗ್ತಿತ್ತು. ಆದರೆ ಈಗ ಅಲ್ಪಸಂಖ್ಯಾತರೇ ಅಲ್ಲ, ಎಲ್ಲ ಸಮುದಾಯದ ಜನ ಕೂಡ ಕಾಂಗ್ರೆಸ್ನ ಆಡಳಿತವನ್ನು, ಸಿದ್ದರಾಮಣ್ಣವರು ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಅವರ ಆಡಳಿತವನ್ನು, ನಮ್ಮ ಮಂತ್ರಿ ಮಂಡಲದಲ್ಲಿ ಆಗ್ತಾ ಇರ್ತಕ್ಕಂಥ ಕೆಲಸ ಕಾರ್ಯಗಳನ್ನು ನೋಡಿ ಕರ್ನಾಟಕದಲ್ಲಿ 18ರಿಂದ 20 ಸ್ಥಾನವನ್ನು ಗೆಲ್ಲುವಂಥ ಒಂದು ವಾತಾವರಣ ನಿರ್ಮಾಣ ಆಗಿದೆ. ಜೊತೆಗೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಮೊದಲೇನೆ ಏನು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ರು, ಆ 5 ಗ್ಯಾರಂಟಿಗಳನ್ನು ಕೂಡ ಬಹುಶಃ ಯಾವುದೇ ರಾಜ್ಯದಲ್ಲೂ ಇಷ್ಟು ಬೇಗ ಆಡಳಿತ ಬಂದ ತಕ್ಷಣ ಅನುಷ್ಠಾನ ಆಗಿರಲಿಲ್ಲ. ದೊಡ್ಡ ಪ್ರಮಾಣದಲ್ಲಿ ಇವತ್ತು ಸರಾಸರಿ ಕರ್ನಾಟಕ ರಾಜ್ಯದ 68ರಿಂದ 70% ಮನೆಗಳಿಗೆ ಸರಿಸುಮಾರು 5ರಿಂದ 6 ಸಾವಿರ ರೂಪಾಯಿ ಪ್ರತಿ ತಿಂಗಳ ಸೇರ್ತಾ ಇರ್ತಕ್ಕಂಥ ವಾತಾವರಣ ಇರೋದ್ರಿಂದ 18ರಿಂದ 20 ಸ್ಥಾನವನ್ನು ಕಾಂಗ್ರೆಸ್ ಪಕ್ಷ ಈ ಚುನಾವಣೆಗೆ ಗೆಲ್ತದೆ. ವಿಜಯೇಂದ್ರ ಅವರ ರಾಜ್ಯಾಧ್ಯಕ್ಷರಾದ ಬಳಿಕ ಜೊತೆಗೆ ಕುಮಾರಸ್ವಾಮಿ ಅವರ ಒಂದು ಬಲ, ಕ್ಲೀನ್ ಸ್ವೀಪ್ ಮಾಡ್ತೀವಿ, 28ಕ್ಕೆ 28 ಗೆಲ್ತೀವಿ, ಕಾಂಗ್ರೆಸ್ ಇಲ್ದಂಗೆ ಮಾಡ್ತೀವಿ, 2019ರಲ್ಲೂ ಕರ್ನಾಟಕದಲ್ಲಿ BJP ಸರ್ಕಾರ ಇರಲಿಲ್ಲ, ಆವಾಗಲೇ 25 ಗೆದ್ವಿ, ಇವೆಲ್ಲ ಹೇಳ್ತಿರೋದು ಅವರ ಕಾನ್ಫಿಡೆನ್ಸಾ, ಓವರ್ ಕಾನ್ಫಿಡೆನ್ಸಾ? ಅದಕ್ಕೆ ಯಾವ ರೀತಿ ಉತ್ತರ ಕೊಡ್ತೀವಿ? ಇಲ್ಲ, ಅದು ಓವರ್ ಕಾನ್ಫಿಡೆನ್ಸೇ. ಅವ್ರ ಕಾನ್ಫಿಡೆನ್ಸ್ ಬಗ್ಗೆ ನಾವೇನು ಟೀಕೆ ಮಾಡೋದು ಅಥವಾ ಮಾತಾಡೋದು ಬೇಕಾಗಿಲ್ಲ. ಬಟ್ ನಮಗೆ ವಿಶ್ವಾಸ ಇದೆ, ನಮಗೆ ಕಾನ್ಫಿಡೆನ್ಸ್ ಇದೆ. ನಾವೇನು 136 ಸೀಟ್ಗಳನ್ನು ವಿಧಾನಸಭೆಯಲ್ಲಿ ತೆಗೆದುಕೊಂಡ್ವೋ ಅದೇ ಪ್ರಕಾರ ಅವರೇನು ಹಾಗೆ ಹೇಳ್ತಾ ಇದ್ದಾರೆ. ಅವರು ಅವಾಗಲೂ ಕೂಡ ನಾವು 70-80 ಸೀಟ್ಗಳು ಮಾತ್ರ ತಗೋತೀವಿ ಅಂತ ಹೇಳ್ತಾಯಿದ್ರು. 70 ಸೀಟ್ಗಳು ಮಾತ್ರ ತಗೋತೇವೆ ಕಾಂಗ್ರೆಸ್ ಅಂತ ಹೇಳ್ತಾಯಿದ್ರು. ನಾವು 136 ಸೀಟ್ಗಳನ್ನು ತೊಗೊಂಡಿದ್ದೇವೆ. ಅದೇ ರೀತಿ ಈಗಲೂ ಕೂಡ 20 ಸೀಟ್ಗಳನ್ನು ತಗೋತೇವೆ. ಕಳೆದ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಕುಮಾರಸ್ವಾಮಿಯವರೇ ಮುಖ್ಯಮಂತ್ರಿ ಆಗಿದ್ದರು. ತುಮಕೂರಿನಲ್ಲಿ ಅವ್ರ ತಂದೆಯವರೇ ಅಭ್ಯರ್ಥಿಯಾಗಿದ್ದರು. ಮಂಡ್ಯದಲ್ಲಿ ಅವ್ರ ಮಗವರೇ ಅಭ್ಯರ್ಥಿಯಾಗಿದ್ದರು. ಒಂದು ಕಡೆ ತಂದೆನೂ ಸೋತರು, ಒಂದು ಕಡೆ ಮಗನೂ ಸೋತರು. ತಮಗೆ ಗೊತ್ತಿದೆ ಎಷ್ಟು ಸ್ಥಾನ ಗೆಲ್ತು ಅಂತ. ಕೇವಲ ಹಾಸನಲ್ಲಿ ಒಂದೇ ಸ್ಥಾನ ಗೆದ್ದಿದ್ದು ಒಬ್ಬ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅವರು. ಇನ್ನು ಯಾವ 28 ಸ್ಥಾನ ಗೆಲ್ಲಿಸ್ತಾರೆ ಈಗ ಅವರು ಹೇಳಿ? ಅವ್ರ ಪಕ್ಷ ಎಲ್ಲಿದೆ? ಕರ್ನಾಟಕದಲ್ಲಿ 7ರಿಂದ 8% ಮತ ಉಳಿದಿದೆ. ಅವ್ರು ಯಾಕೆ ಗೆಲ್ತಾರೆ? 28 ಹೆಂಗೆ ಗೆಲ್ಲಿಸ್ತಾರೆ ಕುಮಾರಸ್ವಾಮಿ ಅವ್ರು ಹೇಳಿ? ಅವರು ಯಾವ ಸೀಟನ್ನು ಪಡಿತಾರೆ ಆ ಆಧಾರದ ಮೇಲೆ ನಾವು ಹೇಳ್ತೀವಿ. ಬಹುಶಃ ನಾನು ಅನ್ಕೊಂಡಿದ್ದೀನಿ ಅವ್ರೇನಾರಾದ್ರೂ 3 ಪಡೆದ್ರೆ 1 ಗೆಲ್ತಾರೆ ಬಹುಶಃ, ಯಾವುದು ಅಂತ ಹೇಳ್ತೀವಿ. ಅದನ್ನು ಕೂಡ ಸೀಟ್ ಅಂತಿಮ ಆದಮೇಲೆ. ಹಾಗಾಗಿ ಭಾಳ ಕಷ್ಟದ ದಿನಗಳು JDS ಅವರು. ವಿನಯಗೌಡರು ಅಂತ ಮಾಜಿ ಅಧ್ಯಕ್ಷರು. ಈಗ ನೀವು ಎರಡು ಒಂದಾದ ಅಂತ ಹೇಳ್ತಿರಲ್ಲ. ಮೊದಲನೇ ಚುನಾವಣೆ ಈಗ ಏನು ಪುಟ್ಟಣ್ಣವ್ರ ಎಲೆಕ್ಷನ್ನಲ್ಲಿ ಕಾಂಗ್ರೆಸ್ಸು ಪುಟ್ಟಣ್ಣ ನಿಂತಿದ್ರು, ಅವರಿಬ್ಬರು ಅಭ್ಯರ್ಥಿ ಬೇರೆ ನಿಂತಿದ್ರು. ಏನಾಯಿತು ಚುನಾವಣೆ? ಪುಟ್ಟಣ್ಣವ್ರು ಗೆದ್ರಲ್ವಾ ಶಿಕ್ಷಣ ಕ್ಷೇತ್ರದಲ್ಲಿ. ಆ ದೃಷ್ಟಿಯಿಂದ ಮೈತ್ರಿಗೆ ಮೊದಲೇ ಸೋಲು. ಜೊತೆಗೆ ಇವ್ರು ಹೇಳ್ದಲ್ಲ, ಏನು 3 ತಗೊಳ್ಳಿ 4 ತಗೊಳ್ಳಿ ಶೂನ್ಯ. ಈಗಾಗಲೇ 19 ಸೀಟಿಗೆ ಬಂದು ನಿಲ್ಲಿಸಿದ್ದಾರೆ ಜನ. ಈಗ ಜಾತ್ಯತ ಅಂದ್ಕೊಂಡು ಹೋಗಿ ತಪ್ಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ನಮಗೆ ಸುರೇಶ್ ಇದ್ದಾರಲ್ಲ, ಸುರೇಶ್ ಬೆಳಗ್ಗೆ ಸೂರ್ಯ ಹೊಡೆದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ. ಈಗಾಗಲೇ 3 ಸಾರಿ ಗೆದ್ದಿದ್ದಾರೆ. 4ನೇ ಸಾರಿ ಕೂಡ ಎಲ್ಲ ದಳ BJP ಕಾಂಗ್ರೆಸ್ 3 ಜನ ಓಟ್ ಹಾಕಿ ಗೆಲ್ತಾರೆ. ಅವ್ರು 2 ಲಕ್ಷ ಗೆಲ್ತಾರೆ. ತುಂಬ ಬಿಸಿ ಇದ್ದೀರಾ. ಕೊನೆ ಪ್ರಶ್ನೆ. ರಾಜ್ಯಸಭೆ ಚುನಾವಣೆ ಸಂದರ್ಭದಲ್ಲಿ ಕೂಡ JDSನದ್ದು ಕುತಂತ್ರ ಅಂತ ಕಾಂಗ್ರೆಸ್ಸಿಗರು ಆರೋಪಿಸ್ತಾ ಇದ್ದಾರೆ.
ಕೊನೆ ಕ್ಷಣದಲ್ಲಿ ಆರಾಮ್ಸೆ 3 ಕ್ಲಿಯರ್ ಮಾಡ್ಕೋಬಹುದು ಕಾಂಗ್ರೆಸ್. ಭೂಪೇಂದ್ರ ರೆಡ್ಡಿ ಅವ್ರನ್ನ 5ನೇ ಅಭ್ಯರ್ಥಿಯಾಗಿ ಕಣಕ್ಕಿಳಿಸೋದು ಇಂಥ ಲೆಕ್ಕಾಚಾರಗಳಲ್ಲೇ ಮಾಡ್ಕೊಂಡ್ಬಂದಿರೋದು JDS ರಾಜಕೀಯ. JDS ತಂತ್ರ ಅಲ್ಲ, ಪ್ರತಿತಂತ್ರ ಅಲ್ಲ, ಬರೀ ಕುತಂತ್ರ. BJP ಜೊತೆಗಿನ ಮೈತ್ರಿಯೂ ಅದೇ ಫಾರ್ಮುಲಾ ಅಂತ ಕೇಳ್ತಾ ಇದೆ. ರಾಜ್ಯಸಭೆ ಚುನಾವಣೆ ಬಗ್ಗೆ ರಾಜ್ಯಸಭೆ ಚುನಾವಣೆಯಲ್ಲಿ ನಮ್ಮ ಅಭ್ಯರ್ಥಿಗಳೇನಿದ್ದಾರೆ ಅಷ್ಟು ಜನ ಗೆಲ್ತಾರೆ, ಅಲ್ಲಿ ಯಾವುದೇ ಅನುಮಾನ ಬೇಕಾಗಿಲ್ಲ. ಅವರು ಭೂಪೇಂದ್ರ ರೆಡ್ಡಿ ಅವರು ನಿಲ್ಲಿಸಿರೋದೇ ಒಂದು ನೀವು ಹೇಳಿದಾಗೆ ಕುತಂತ್ರದಿಂದ ನಿಲ್ಲಿಸಿದ್ದಾರೆ, ಅದ್ಯಾವುದೂ ವರ್ಕೌಟ್ ಆಗೋದಿಲ್ಲ. ಸರ್ ನಿಮಗೂ ಕೊನೆ ಪ್ರಶ್ನೆ. ಬೆಂಗಳೂರು ಕಬ್ಜಾ ಮಾಡ್ತೀನಿ, ಬೆಂಗಳೂರು ನಮ್ಮದೇ, ಗ್ರಾಮಾಂತರ ಮಾತ್ರ ಗೆದ್ದಿದ್ವಿ, ಉಳಿದಿದ್ದು 3 ಗೆಲ್ತೀವಿ. DK ಶಿವಕುಮಾರ್ ಅವರು ತುಂಬ ಆ್ಯಕ್ಟಿವ್ ಆಗಿದ್ದಾರೆ. ಬಾಂಬೆ ಬಾಯ್ಸ್ ಟೀಮ್ ಜೊತೆ ತುಂಬ ಕಾಣಿಸ್ಕೊತಾ ಇದ್ದಾರೆ. ಎಸ್ಪೆಷಲಿ ಗೋಪಾಲಯ್ಯ ಅವರು ಬಂದು ಹೋಗ್ತಿದ್ದಾರೆ. ST ಸೋಮಶೇಖರ್ ವಿಚಾರ ಎಲ್ಗೂ ಗೊತ್ತಿರೋದೇನೆ. ಮತ್ತೊಂದು ಕಡೆ ಬೈರತಿ ಬಸವರಾಜ ಎಲ್ಲರೂ ಕೂಡ ಇವ್ರ ಜೊತೆ ಸೇರ್ಕೋತಾ ಇದ್ದಾರೆ. ಮುನಿರತ್ನ ಅವರ ಕ್ಷೇತ್ರದಲ್ಲೇ ಸಭೆ ಸಮಾರಂಭ ಮಾಡಿ ಅವ್ರನ್ನೂ ವಿಶ್ವಾಸಕ್ಕೆ ತಗೋತಾ ಇದ್ದಾರೆ. ಅಂದರೆ ಈ ಬಾರಿ ಕಾಂಗ್ರೆಸ್ನ ರಿಸಲ್ಟು ಸಾಕಷ್ಟು ವ್ಯತ್ಯಾಸಗಳಾಗುತ್ತೆ, ಡಬಲ್ ಡಿಜಿಟಿಗೆ ಬರುತ್ತೆ ಅನ್ನೋ ನಂಬಿಕೆ ನಿಮಗೆ ಮೂಡುತ್ತೆ? ಖಂಡಿತ ಡಬಲ್ ಜಿಟಿಟ್ಗೆ ಬರುತ್ತೆ, ಅನುಮಾನನೇ ಪಡಬೇಡಿ. 18ರಿಂದ 20 ಸ್ಥಾನವನ್ನು ಗೆದ್ದೇ ಗೆಲ್ತಾರೆ ಕಾಂಗ್ರೆಸ್ ಪಕ್ಷದ ಎಲ್ಲ ನಿಂತಹ ಅಭ್ಯರ್ಥಿಗಳು. ಜೊತೆಗೆ ಅವ್ರದ್ದೇ ಆದಂಥ ಅಂದರೆ ನಮ್ಮ ಪಕ್ಷದ ದೊಡ್ಡ ನಾಯಕರಾದಂಥ ಸಿದ್ದರಾಮಣ್ಣವ್ರು ಇರ್ಬೋದು, ಶಿವಕುಮಾರ್ ಅವರು ಇರ್ಬೋದು, ಖರ್ಗೆ ಸಾಹೇಬ್ರು ಇರ್ಬೋದು, ಪ್ರತಿತಂತ್ರವನ್ನು ಮಾಡಿ ಚುನಾವಣೆ ತಂತ್ರಗಳನ್ನೆಲ್ಲ ಉಪಯೋಗಿಸಿ 18ರಿಂದ 20 ಸ್ಥಾನ ಗೆಲ್ಲೋದ್ರಲ್ಲಿ ಅನುಮಾನನೇ ಪಡಬೇಡಿ. ನಮ್ಮ ಗ್ಯಾರಂಟಿ 5 ಗ್ಯಾರಂಟಿಗಳು ಕರ್ನಾಟಕದ ಜನತೆಗೆ ಬಹಳ ಸಿಹಿಯಾಗಿವೆ. ಸರ್ ನಿಮಗೆ ಕೊನೆ ಪ್ರಶ್ನೆ. ಜಾತ್ಯತೀತತೆಯನ್ನು ಮರೆತಿರುವಂಥ JDS ಬರೀ ಕೋಮುವಾದವನ್ನೇ ಎಲ್ಲ ಕಡೆ ಬಿಂಬಿಸ್ತಿರುವಂಥ BJPಗೆ ಯಾವ ರೀತಿ ಹೇಳಕ್ಕೆ ಇಷ್ಟಪಡ್ತೀರಾ? ಈ BJP ಅವರು ಒಂದಾಗಿದ್ದಾರೆ ಅಂತಂದರೆ ಮೇಲ್ಮಟ್ಟದಲ್ಲಿ ಒಂದಾಗಿರ್ಬೋದು, ಯಾರೋ ದಳ BJP ಅವರು ಕಾರ್ಯಕ್ಕೆ ನಾವು ಈಗಾಗಲೇ ದಿನ ಮಾತಾಡ್ತಾರೆ. ಈಗ 1 ತಿಂಗಳಿಂದ ನಾವು ಸಭೆ ಮಾಡ್ತಾ ಇದ್ವಿ, ಹಳ್ಳಿಗಳು ಟಚ್ ಇದೆ, ಹೋಗ್ತಾ ಇದ್ದೀವಿ. ಯಾವುದೇ ಕಾರಣಕ್ಕೆ ಹಳ್ಳಿಗಳಲ್ಲಿ BJP ದಳ ಒಂದಾಗಲ್ಲ. ಈಗ ಬೆನಿಫಿಟ್ಸ್ ಕಾಂಗ್ರೆಸ್ಗೆ ಅದು ಇಲ್ಲ. BJP ನಿಂತ್ಕೊಂಡ್ರೆ ದಳದವ್ರು ಈ ಕಡೆ ಆಗ್ತಾರೆ, ದಳದವ್ರು ನಿಂತ್ಕೊಂಡ್ರೆ BJP ಈ ಕಡೆ ಆಗ್ತಾರೆ. ಹಂಗಾಗಿ ಸುರೇಶ್ ಅವರು ಹೋದ ಸಾರಿಗಿಂತ ಹೆಚ್ಚಿನ ನಮ್ಮ ಲೀಡ್ ತಗೊಂಡು ಗೆಲ್ತಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರದ ಒಂದು ವಿಧಾನಸಭಾ ಕ್ಷೇತ್ರ ಚನ್ನಪಟ್ಟಣದಲ್ಲಿ ನಾವಿದ್ದೀವಿ. ಇಲ್ಲಿಯ ಸಂಸದರು DK ಸುರೇಶ್ ಅವರು. ಇನ್ನೊಂದು ಲೋಕಸಭೆ ಚುನಾವಣೆ ಬರ್ತಾ ಇದೆ. ಒಂದು ಕಡೆ ಕಾಂಗ್ರೆಸ್ಸಿಂದ DK ಸುರೇಶ್ ಅವರು, BJP ಮತ್ತು JDS ಮೈತ್ರಿಯಿಂದ CP ಯೋಗೇಶ್ವರ್ ಅಥವಾ ಡಾಕ್ಟರ್ ಮಂಜುನಾಥನ ಹೆಸರು ಕೇಳಿ ಬರ್ತಾ ಇದೆ. ಹೇಗಿದೆ ಲೆಕ್ಕಾಚಾರ ನಿಮ್ಮ ಪ್ರಕಾರ? ಇಲ್ಲಿ ಚನ್ನಪಟ್ಟಣದಲ್ಲಿ CP ಯೋಗೇಶ್ವರ್ಗೆ ಬೆಂಬಲ ಇದೆ. ಈ ಸಲ BJPಗೆ ಇಲ್ಲಿ ಜನ ವೋಟ್ ಹಾಕ್ತಾರೆ ಅಂತ ಭಾವಿಸ್ತೀನಿ. BJP ಅಥವಾ JDS ಮೈತ್ರಿ ಯಾರಿಗಾರ ಹಾಕ್ಬೋದು ಅಂತ ನಿಮ್ಮ ಲೆಕ್ಕಾಚಾರ? JDS BJP ಮೈತ್ರಿ ಆದಮೇಲೆ BJPಲೇ. ಹಾಂ, BJPಗೆ ಕ್ಷೇತ್ರ ಸಿಗುತ್ತೆ. CP ಯೋಗೇಶ್ವರ್ ಅವ್ರು ನಿಂತ್ಕೊತಾರೆ ನೀವು ಹೇಳ್ತೀರಾ? ಹೌದು, CP ಯೋಗೇಶ್ವರ್ ನಿಂತ್ಕೋತಾರೆ. ಓಕೆ, ಇಲ್ಲಿ ಹಾಲಿ ಸಂಸದರ ಬಗ್ಗೆ ಏನು ಹೇಳ್ತೀರಾ? ಅಲ್ಲಿ ಸಂಸದರು ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು. ಹಾಂ, ಅದು ಶಾಸಕರು. ಸಂಸದರು DK ಸುರೇಶ್. DK ಸುರೇಶ್ ಅವರು. DK ಸುರೇಶ್ ಇಲ್ಲಿ ಗೆಲ್ಲೋದು ಭಾರಿ ಕಷ್ಟ ಇದೆ. ನಮ್ಮ ಚನ್ನಪಟ್ಟಣದಲ್ಲಿ BJP ಸರ್ಕಾರ ಬರ್ತದೆ. ರಾಮನಗರ ಚನ್ನಪಟ್ಟಣ ಎಲ್ಲ BJP ಇದೆ. ಇಲ್ಲಿ ಬರುತ್ತೆ ಈ ಸಲ 100% BJP ಸರ್ಕಾರ ಬರುತ್ತೆ. ಈ ಕಾಂಗ್ರೆಸ್ ಗ್ಯಾರಂಟಿಗಳೇನು ವರ್ಕ್ ಆಗಲ್ಲ? ಏನು ಗ್ಯಾರಂಟಿ ಮಾಡಿದ್ದಾರೆ? ನಮ್ಮ ಕೊಟ್ಬಿಟ್ಟು ನಮ್ಮ ತಾವೇ ಕಿತ್ಕೋತಾ ಬಿದ್ದವರು ಅವರು. ಏನು ಗ್ಯಾರಂಟಿ ಮಾಡಿದ್ದಾರೆ? ಬಸ್ ಬಿಟ್ರು ಆಟೋದವ್ರಿಗೆ 1 ರೂಪಾಯಿ ಸಂಪಾದನೆ ಇಲ್ಲ, 100 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ. ಬಸ್ ಫ್ರೀ ಬಿಟ್ಟು ಏನು ಗ್ಯಾರಂಟಿಗಳಿಂದ ಏನೂ ಪ್ರಯೋಜನ ಇಲ್ಲ. ಯಾರು ಗ್ಯಾರಂಟಿ ಕೇಳ್ತಿದ್ದವ್ರು ಯಾರು? ಅವರ ಗ್ಯಾರಂಟಿ ಬಿಡಿ ಅಂತ ಏನಿಲ್ಲ. ಯಾತಕ್ಕಾಗಿ ಮಾಡಿದ್ರು ಅವರು? ನಮ್ಮೆಲ್ಲ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ, ಆಟೋದವ್ರ ಮೇಲೆ. ಎಷ್ಟು? ಆಲ್ಮೋಸ್ಟ್ 50% ಡೌನ್ ಆಗಿದೆ. 50% ಏನು ಇನ್ನೂ ಕಮ್ಮಿ ಆಗಿದೆ ಸರ್. 30% ನಮಗೆ 500ರಿಂದ 700 800 ಸಾವಿರ ದುಡಿತಿದ್ದೋ, ಇವತ್ತು 200 300 ರೂಪಾಯಿ ಮಾಡೋಕ್ಕಾಗ್ತಾ ಇಲ್ಲ. ನಿಮ್ಮ ಹೆಸರು? ಜವರಪ್ಪ ಅಂತ. ನೀವು ಆಟೋ ಓಡಿಸ್ತೀರಾ? ಹೌದು. ಎಷ್ಟು ವರ್ಷದಿಂದ? ನಾನು ಸುಮಾರು ಒಂದು 10-12 ವರ್ಷದಿಂದ ಓಡಿಸ್ತಾ ಇದ್ದೀನಿ. ಈಗ ವಿಧಾನಸಭೆ ಮುಗೀತು, ಕಾಂಗ್ರೆಸ್ ಸರ್ಕಾರ ಬಂತು, ಈಗ ಲೋಕಸಭೆ ಪ್ರಧಾನಿ ಯಾರು ನಿರ್ಧಾರ ಮಾಡಬೇಕು. ಅದಕ್ಕೆ ಸಂಸದರಿಗೆ DK ಸುರೇಶ್ ಅವರವ್ರೆ ಈ ಬಾರಿ ಏನಾಗ್ಬೋದು ಅನ್ಸುತ್ತೆ? ನಮಗೆ ಮೋದಿ ಅವ್ರು ಬರಬೇಕು ಅನ್ನಿಸ್ತಿದೆ. ಮೋದಿ ಅವ್ರು ಬರಬೇಕು. ರಾಹುಲ್ ಗಾಂಧಿ ಯಾಕೆ ಬರಬಾರ್ದು? ಯಾಕೆ ಬರಬಾರ್ದು ಅಂದರೆ ಈ ಥರ ಅನ್ಯಾಯ ಮಾಡ್ಕೊಂಡು ಕುಂತ್ಕೊಂಡ್ರೆ ಏನಕ್ಕೆ ಬೇಕು ಅವರು? ಈಗ ಅಲ್ಲೊಂದು ಕಡೆ ಕೊಡ್ತಾರೆ, ಒಂದು ಕಡೆ ಕಿತ್ಕೋತಾರೆ. ಒಬ್ರಿಗೆ ಅನ್ನ ಕೊಡ್ತಾರೆ, ಒಬ್ರು ಅನ್ನ ಕಿತ್ಕೋತಾರೆ. ಅದರಿಂದ ಏನು ಪ್ರಯೋಜನ ಆಯ್ತಾ? ಅದೇ ಏನೋ ಇದ್ದಷ್ಟು ಏನೋ ನಮ್ಮದು ಅನ್ನೋದು ಒಂದು ದೇಶಾಭಿಮಾನ ಅದೇ ಮೋದಿ ಅವ್ರಿಗೆ. ಭದ್ರವಾಗಿರುತ್ತೆ ಸುರೇಶ್ ಅಂತ. ಮೋದಿ ಅವರಿದ್ರೆ ದೇಶ, ನಮ್ಮ ಭಾರತ ದೇಶಕ್ಕೆ ಬಹಳ ಚೆನ್ನಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಚೆನ್ನಾಗಿರುತ್ತೆ ದೇಶ. ಹಂಗಾರೆ ಮೋದಿ ನೋಡ್ಕೊಂಡು ಇಲ್ಲಿ ವೋಟ್ ಹಾಕ್ತೀರಾ ಈ ಸಲ? ಹೌದು, ಖಂಡಿತ. BJP ಅಥವಾ JDS ಮೈತ್ರಿ ಯಾರ್ಯಾರು ಸ್ಪರ್ಧಿಸಿದ್ರು? ಹೌದು, ಹಾಕ್ತೀವಿ. ಹಂಗಾರೆ DK ಸುರೇಶ್ ಅವ್ರಿಗೆ ಕಷ್ಟ ಇದೆ ಈ ಸಲ? ಹೇಳ ಒಟ್ಟಲ್ಲಿ ಒಂದು ಈಗಿನ ಅಲೆಯಲ್ಲಿ BJP ಎಲ್ಲ ಕಡೆ ಇದೆ ಅಂತ ನನ್ನ ಅನಿಸಿಕೆ. ನೀವು ಹೇಳಿ ಸರ್. ನಮ್ಮ ಚನ್ನಪಟ್ಟಣದಲ್ಲಿ ಈ ಸಲ ಕಾಂಗ್ರೆಸ್ಗೆ ವೋಟ್ ಬರಲ್ಲ, BJP ಸರ್ಕಾರ ಇದೆ.
BJP ಯೋಗೇಶ್ವರ್ಗಿಂತ ಹೆಚ್ಚಾಗಿ ನಾವು PM ಮೋದಿ ನೋಡೇ ನಾವು ವೋಟ್ ಮಾಡಬೇಕು. ನಾವು ಮೋದಿ ವೋಟ್ ಮಾಡಿ ಓದಿ ನಮ್ಮ ಇರಬೇಕು ನಮಗೆ ಮೋದಿ ನಮ್ಮ ರಾಜ್ಯದಲ್ಲಿ. ಹೌದು, ಮೋದಿ ದೇಶದ ಪ್ರಧಾನಿ ಆದ್ರೆ 3ನೇ ಸಲ ಹೌದು ಒಳ್ಳೇದಾಗುತ್ತೆ. ಹೌದು ಹೌದು. ಈಗ ನೋಡಿ ಕಾಂಗ್ರೆಸ್ ಗ್ಯಾರಂಟಿ ಅಂತ ಬಿಟ್ರು ಹೊಟ್ಟೆ ಮೇಲೆ ಹೊಡಿತಾ ಬಿದ್ದಿದ್ದಾರೆ. ಏನು ಪ್ರಯೋಜನ ಇಲ್ಲ ಸರ್. ಗ್ಯಾರಂಟಿ ಯಾರು ನಮ್ಗೆ ಇಟ್ಟಿಲ್ಲ ಅಂತ ಯಾರು ಹೋಗಿದ್ರೆ ಏನಿಲ್ಲ. ಫ್ರೀ ಅಕ್ಕಿ ಕೊಡ್ತೀನಿ ಅಂದ್ರು ಎಲ್ಲಿ ಕೊಡ್ತಾ ಇದ್ದಾರೆ ಅಕ್ಕಿನೇ ಸಿಗ್ತಾ ಇಲ್ಲ. ಹೆಂಗಸ್ರಿಗೆ ಮಾತ್ರ ಬರೀ ಹೆಂಗಸ್ರಿಗೆ ಮಾಡಿದ್ರು, ಗಂಡಸ್ರು ಏನು ಯಾರು ಓಟ್ ಹಾಕ್ಲಿವೆ ಅವ್ರಿಗೆ? ನಾವು ಹಾಕಿದೀವಲ್ವಾ. ನಮಗೂ ಒಂದು ಮಾಡಬೇಕಾಯ್ತು. ಆಟೋದವ್ರಿಗೂ ಬದುಕೊಳ್ಳಿ ಅಂತ ಏನೋ ಒಂದು ತಿಂಗ್ಳಿಗೆ 1,000 ಕೊಡಬೇಕಾಯ್ತು. ಅವರು ಏನೂ ಕೊಡಲಿಲ್ಲ. ನಮಗೆ ಸಿಕ್ಕಾಪಟ್ಟೆ BJP ಸರ್ಕಾರದಿಂದ ಇದಾಗಿತ್ತು. ನಮಗೆ ಕಾಂಗ್ರೆಸ್ ಸರ್ಕಾರದಿಂದ ಸಿಕ್ಕಾಪಟ್ಟೆ ನೋವಾಗಿದೆ.